विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानिधो बन्धमोक्षाश्च यस्मात् अस्य श्रीब्रह्मरुद्रप्रभृतिः ईशशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्। स्वदंष्टयोद्धृत्य महीं विलग्नां सौत्थितः समृरुहे रसायाः तत्रापि दैत्यं गतया पतन्तं सुनाभसन्धीपिततीव्रमन्युः. ಆಗ ಅಡ್ಡ ಬಂದ ಹಿರಣ್ಯಾಕ್ಷ ಆದಿಹಿರಣ್ಯಾಕ್ಷ ಅವನನ್ನು ಸುನಾಭ ತಮ್ಮ ಸುದರ್ಶನ ಚಕ್ರದಿಂದ ಪರಮಾತ್ಮ ಸಂಹಾರ ಮಾಡಿದ. ಜಘಾನ ಸಂಧಾನಂ ಜಗಾಮ ರುಂಧಾನಮಸಹ್ಯ ವಿಕ್ರಮ ಸಲೀಲ ಏವಂ ಮೃಗರಾಡಿವಾಂಭಸಿ ತದ್ರಕ್ತ ಪಂಕಾಂಕಿತ ತುಂಡಗಂಡೋ ಯಯಾ ಗಜೇಂದ್ರೋ ಜಗತೀಂ ಬಿಭಿಂದನ್. ಹೇಗೆ ಸಂಹಾರ ಮಾಡಿದ್ದು ಅಂದರೆ ಜಘಾನ ರುಂಧಾನಂ ಅಸಹ್ಯ ವಿಕ್ರಮ ಸಲೀಲಯಾ ಇಮಂ ಮೃಗರಾಟ್ ಇವ ಅಂಭಸಿ ತದ್ರಕ್ತ ಪಂಕಾಂಕಿತ ತುಂಡಗಂಡ ಯಥಾ ಗಜೇಂದ್ರ ಜಗತೀಂ ವಿಭಿಂದನ್. ರುಂಧಾನಂ ತನ್ನನ್ನು ಅಡ್ಡಿ ಮಾಡಿದಂತಹ ಆ ಹಿರಣ್ಯಕಶಿಪುವನ್ನು ಅಸಹ್ಯ ವಿಕ್ರಮ ಜಘಾನ, ಯಾರಿಗೂ ಸಹಿಸಿಕೊಳ್ಳಕ್ಕಾಗದೇ ಇರತಕ್ಕಂಥ ಪರಾಕ್ರಮಿಯಾದ ಶ್ರೀ ವರಾಹದೇವರು ಕೊಂದು ಹಾಕಿದರು. ಹೇಗೆ ಸಲೀಲಯ ಲೀಲಾಜಾಲವಾಗಿ ಭಾಳ ಮುಖ್ಯ, ಕಷ್ಟಪಟ್ಟು ಕೊಂದಿದ್ದಲ್ಲ. ಸಲೀಲಯ ಇಭಂ ಸಲೀಲಯ ಇಭಂ ಬಿಡಿಸ್ಬೇಕಲ್ಲ. ಸಲೀಲಯ ಇಭಂ ಅಂದ್ರೆ ಆನೆ. ಇಭವಕ್ತ್ರ ಗಣೇಶನ ವಿಭವಕ್ತ್ರಾಯ ನಮಃ, ಗಜವಕ್ತ್ರಾಯ ನಮಃ. ಸಲೀಲಯ ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಗೊತ್ತಲ್ಲ, ಹನುಮಂತ ಸ್ತೋತ್ರ ಮಾಡಬೇಕಾದ್ರೆ. ಸಲೀಲಯ ಇಭಂ ಮೃಗರಾಟ್ಟಿವ, ಇಭಂ ಆನೆಯನ್ನ ಮೃಗರಾಟ್ಟಿವ ಸಿಂಹ ಹೇಗೋ ಹಾಗೆ, ಆನೆಯನ್ನ ಸಿಂಹ ಹೇಗೋ ಹಾಗೆ ನರಸಿಂಹನಾದ ವರಾಹ ರೂಪಿಯಾದ ಶ್ರೀಹರಿ ಅವನ ಲೀಲೆಯಿಂದ ಕೊಂದ. ಎಲ್ಲಿ? ಅಂಬಸಿ ಪ್ರಯೋಜಕದೊಳಗೆ, ಯಾವುದೋ ನೀರಲ್ಲ, ಪ್ರಯೋಗದೊಳಗೆ. ತತ್ರಕ್ತ ಪಂಕಾಂಕಿತ ತುಂಡ ಗಂಡ, ಅವನ ರಕ್ತದ ಕೆಸರಿನಿಂದ ಮೆತ್ತಿದಂತಹ ತುಂಡಗಂಡ. ತುಂಡ ಅಂದರೆ ಮುಖ, ಗಂಡ ಅಂದರೆ ಗಂಗಡ ಸ್ಥಳಗಳು. ಗಜೇಂದ್ರ ಜಗತೀಂ ವಿಭಿಂದನ್. ಗಜೇಂದ್ರ ಹೇಗೆ ಜಗತೀಂ ಭೂಮಿಯನ್ನು ವಿಭಿಂದನ್. ಆನೆ ನಡೆದ್ರೆ ಏನಾಗುತ್ತೆ? ಭೂಮಿ ಎಲ್ಲ ಇದಾಗತ್ತೆ. ಅದಕ್ಕೆ ಕುವಲಯ ಅಂತಾರೆ. ಕುವಲಯ ಪೀಡ ಅದ್ರ ಹೆಸರು. ಸಾಮಾನ್ಯ ಕುವಲಯ ಎಲ್ಲ ಆನೆಗಳು ಹಾಗೇನೆ. ಅದು ನಡ್ಕೊಂಡು ಹೋಗ್ಬಿಟ್ಟು ಆನೆ ಹೋಗಿದ್ದೇ ದಾರಿ ಒಂದು ಮಾತಿದೆ, ದಾರಿ ಮಾಡ್ಕೊಂಡು ಹೋಗ್ಬಿಡೋದು. ಆ ರೀತಿಯಾಗಿ ಗಜೇಂದ್ರ ಹೇಗೆ ಮಾಡಬೇಕು ಹಾಗೆ ಸಿಂಹ ಎರಡು ದೃಷ್ಟಾಂತ ಕೊಟ್ಟರು. ಒಂದು ಸಿಂಹ ಆನೆ, ಇನ್ನೊಂದು ಆನೆ ಭೂಮಿ. ಜಗತಿ ಅಂದರೆ ಭೂಮಿ, ಭೂಮಿಯನ್ನು ಹೇಗೋ ಹಾಗೆ. ಇಲ್ಲಿ ಕೆಲವು ವಿಷಯಗಳು ಬಂತು. ಸುಮ್ಮನೆ ಭಾಗವತ ಹೋದರೆ ಇಷ್ಟೇ ಅರ್ಥ ಆಗೋದು. ಆದರೆ ಇಲ್ಲಿ ಬ್ರಹ್ಮಜಸ್ತು ಹಿರಣ್ಯಾಕ್ಷ, ಪ್ರಥಮ ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಇಲ್ಲಿ ನೋಡಿ ಭಾಗವತ ಒಂದೇ ಕಂಡ ಕಾಣುತ್ತೆ, ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಮೊದಲೇ ಹಿರಣ್ಯಾಕ್ಷ ಬ್ರಹ್ಮಜ, ಬ್ರಹ್ಮದೇವರು. ಆದಿ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ. ಪ್ರಥಮಂ ದಂಷ್ಟ್ರಯಾಹತಃ, ಮೊದಲನೇವನು ಅವನನ್ನು ದಂಷ್ಟ ತನ್ನ ಕೋರೆ ದಾಡಿಯಿಂದ ಹೊಡೆದು ಕೊಂದಿತ್ತು. ಸೈವ ಪಾರ್ಷದಾಭಿಷ್ಟ ದ್ವಿತೀಯಂ ಕರ್ಣತಾಡನ, ಅವನೇ ಎರಡನೇ ಹಿರಣ್ಯಾಕ್ಷ ಅವನೇ. ಆದರೆ ವಿಶೇಷ ಅಂದರೆ ಅಲ್ಲಿ ವಿಜಯನ ಆವೇಶ ಇತ್ತು, ಮೊದಲನೇವನಿಲ್ಲ. ಈ ತಾಟಕಿಯೇ ಪೂತನೆಯಲ್ಲಿ ಗುರುವಶ ಆವೇಶ ಇತ್ತು, ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ಜೀವದ್ವಯ ಆವೇಶ. ಮೊದಲನೇದಕ್ಕಿಲ್ಲ, ಮೊದಲೇ ಬರೀ ದುಷ್ಟ. ಎರಡನೇದು ಮಾತ್ರ ಜೀವದ್ವಯ ಆವೇಶ ಇತ್ತು. ಮೊದಲನೇವನು. ಎರಡನೇವನು ಕೊಂದಿದ್ದು ಕರ್ಣತಾಡನ, ಕಿವಿ ಹೊಡೆದು, ಕರ್ಣ ಮೂಲದಲ್ಲಿ ಹೊಡೆದು. ಪೂರ್ವಂ ಒಂದು ವ್ಯತ್ಯಾಸ, ಎರಡು ವ್ಯತ್ಯಾಸ ಆಯ್ತು. ಈಗ ಮೂರನೇ ವ್ಯತ್ಯಾಸ ಬಂದು ಹೇಳ್ತಾರೆ, ನೋಡಬೇಕಲ್ಲ. ಸೂರ್ವಂ ಲಯೋದಕೆ ಮಗ್ನ, ಮೊದಲನೇದು ಹೊಡೆಯೋದ್ರಲ್ಲಿ ಮುಳುಗೋಗ್ಬಿಟ್ಟಿತ್ತು. ಎತ್ಲಕ್ಕೆ ಹೋದಾಗ ಅಡ್ಡ ಬಂದ. ಎರಡನೇದರಲ್ಲಿ ದ್ವಿತೀಯಂ ತೇನ ಮಜ್ಜಿತ, ಎರಡನೇ ಅವನು ಮುಳುಗಿಸಿದ್ದ.
ಆಮೇಲೆ ಮೂರಾಯ್ತು. ಈಗ ಮೂರಾಯ್ತಾ ನಾಲ್ಕಾಯ್ತಾ? ಮೂರನೇದಾಯ್ತು ಇದು. ಮೊದಲನೇದು ಹಿರಣ್ಯಾಕ್ಷ ಯಾರು ಅಂತ ಹೇಳಿದ್ದು, ಎರಡನೇದು ದಂಶೆಯಿಂದ ಹೊಡೆದಿದ್ದು ಕರ್ಣತಾಡೋದ್ರಿಂದ, ಮೂರನೇದು ಜಯ ಆವೇಶ ವಿಜಯ ಆವೇಶ ಇತ್ತು ಇಲ್ಲ, ನಾಲ್ಕನೇದು. ಈಗ ಐದನೇದಲ್ಲಿ ಮುಡಿಗಿದ್ದು ಎತ್ತಬೇಕಾದ್ರೆ ಮಾಡಿದ, ಇಲ್ಲಿ ಮುಡಿಸಿದ್ದನ್ನು ಎತ್ತಬೇಕಾದ್ರೆ ಮಾಡಿದ ಕರ್ಣತಾಡನ, ಅದು ವ್ಯತ್ಯಾಸ. ದಂಶೆಯಿಂದ ಹೊಡೆ ಕರ್ಣ ಹೊಡೆದಿದ್ದು. ಭುವಂ ಉದ್ಧರ ತೈವಾಸವು, ಅದೇ ಭುವಂ ಉದ್ಧರ ಮೇಲೆ ಕೆತ್ತಿರ್ಬೇಕಾದ್ರೆ ಮುಡಿಸಿದ್ದನ್ನೆತ್ತಿದ, ಮುಡಿಗಿದ್ದನ್ನೆತ್ತಿದ. ಮುಡಿಗಿದ್ದನ್ನೆತ್ತೋದು ಮುಡಿಸಿದ್ದನ್ನೆತ್ತೋದು ಅವಾಕೊಂದು ಹರಿಣ ಕ್ರೋಢ ರೂಪಿಡ, ಎರಡು ವರಹ ರೂಪಗಳೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಎರಡು ವರ ಇತಿ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಸುನಾಭ ಅಂತೇಳಿ ಸುದರ್ಶನ ಚಕ್ರದಂತೆ ಹೇಗೋ ಹಾಗೆ ತೀವ್ರ ಮಣ್ಣು ಚಕ್ರದೊಳಗೆ ತಿರುಗದ್ರೆ ಭಯ ಆಗುತ್ತೆ ನೋಡಿ. ಆ ರೀತಿ ಕೋಪವನ್ನು ವ್ಯಕ್ತಪಡಿಸ್ತಾ, ಪರಮಾತ್ಮ ಕೋಪತಾಪಗಳಿಲ್ಲ, ದುಷ್ಟನ ಕಂಡ್ರೆ ಕೋಪಗೊಳ್ಳಬೇಕು ಅಂತ ತೋರ್ಸಕ್ಕೆ ಹಾಗೆ ಮಾಡ್ತಾರೆ. ಯಸ್ಯ ಜ್ಞಾನಮಯಂ ತಪಃ ಕ್ರೋಧನು. ಹೌದು ಹೌದು ಹೌದು, ಇದು ವ್ಯತ್ಯಾಸ ಇದೆ ಹೇಳ್ತಾರೆ, ಅಲ್ಲೇ ಹೇಳ್ತಾರೆ. ಎರಡನೇದೇ ಯಜ್ಞವರ, ಮೂರನೇದು ಶ್ವೇತವರ, ಒಂದೇ ಶ್ವೇತವರ. ಇಲ್ಲಿ ಹೀಗೆ ಯಾಕೆ ಹಾಗೆ ಮಾಡ್ತಾರೆ? ಸ್ಪಷ್ಟ ಹೇಳಬಾರದೆ ಇದು ಅದು ಅಂತ ಒಂದೇ ಕಲಿಸಿ ಹೇಳ್ಬಿಟ್ಟು. ಯಾತಕ್ಕೆ ಹೇಳ್ತಾರೆ ಅಂದರೆ, ವ್ಯತ್ಯಾಸೇನ ಪಿಚೋಚ್ಯಂತೆ ಅವಿವೇಕೇನ ಕುತ್ರಚಿತ್. ವ್ಯತ್ಯಾಸ ಮಾಡಿ ಹೇಳ್ತಾರೆ, ಇರೋ ಕಥೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ವ್ಯಕ್ತಿಗಳನ್ನು ಚೇಂಜ್ ಮಾಡ್ತಾರೆ. ವ್ಯತ್ಯಾಸ ಅಂಬೋದಕ್ಕೆ ವ್ಯತ್ಯಾಸ ಪ್ರಾಚೀನೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥ ಭುಕ್ಷಣ ಸುಸುರ ಸಾಧು ಸಪ್ತಭೇದಾ ಪ್ರಕೀರ್ತಿತ. 9ನೇ ಅಧ್ಯಾಯದ ಕೊನೆಗೆ ಬಂದಿರೋ ವಿಷಯ ಅದು. ವ್ಯತ್ಯಾಸ ಮೊದಲಾದ ಪುರುಷ ವ್ಯತ್ಯಾಸ, ಕಾಲ ವ್ಯತ್ಯಾಸ, ದೇಶ ವ್ಯತ್ಯಾಸ, ಅವೆಲ್ಲ ಕೊಲ್ಲೋ ರೀತಿ ಎಷ್ಟು ವ್ಯತ್ಯಾಸ ಸೇರಿಸ್ಕೋಬೋದು ಮಾಡ್ತಾರೆ. ಯಾತಕ್ಕೆ? ದುಷ್ಟಾನಾಂ ಮೋಹನಾರ್ಥಾಯ. ದುಷ್ಟರಿಗೆ ತತ್ವಜ್ಞಾನ ಬರಬಾರ್ದು, ಸ್ವಲ್ಪ ತಿಳ್ಕೊಂಡ್ರು ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅವಾಯ್ಡ್ ಮಾಡಬೇಕು. ಮತ್ತು ಇವ್ರು ತಪ್ಪರಿತಾರೆ, ತಿಳ್ಕೊಳ್ಳಿ, ಅವ್ರು ತಿಳ್ಕೊಂಡ್ರೆ ನಮಗೆ ಏನಿದೆ? ಮಣ್ಣು ತೊಗೊಂಡು ಸೂರ್ಯನಿಗೆ ಹೋದ್ರೆ ಯಾರು ತನ್ನ ಮೇಲೆ ಬೀಳುತ್ತೆ? ಸೂರ್ಯನವರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಬೀಳೋದೇ ಇಲ್ಲ. ಆದ್ದರಿಂದ ಮೋಹನಾರ್ಥಾಯ ತತ್ರ ತತ್ರ ಕಥಾ ಕ್ವಚಿತ್, ಅಲ್ಲಲ್ಲಿ ಹಾಗೆ ಮಾಡ್ತಾರೆ. ಅವಿವೇಕೇನ ಅಂದರೆ ವಿವಿಚ್ಚನು, ಅವರಿಗೂ ವಿವೇಕ ಅಂತ ಅರ್ಥ ಅಲ್ಲ. ವಿವೇಕ ಅಂದರೆ ಬಿಡಿಸಿ ಹೇಳೋದು, ಅವಿವೇಕ ಬಿಡಿಸಿ ಹೇಳೋದಿಲ್ಲ, ಕೂಡಿಸಿ ಹೇಳಿಬಿಡ್ತಾರೆ, ಅಷ್ಟೇ ವ್ಯತ್ಯಾಸ. ಟೈಮ್ ಲಿಮಿಟ್ ಇದೆ. ಆ ಕಾಲ ಬೇರೆ, ಈ ಕಾಲ ಬೇರೆ. ಅವನೇ ಹುಟ್ಟಿದ ಎಲ್ಲಿ ಊರು ಹುಟ್ಟಿದ್ದು ತಾಟಕ್ಕೆ, ಅದರಲ್ಲಿ 25 ಇರ್ತಾರೆ. ಈ ಹುಟ್ಟಿದ್ದು 28 ಅಂತ ಆಗಬಾರ್ದು. ಬಂದೆ ಗುರುವಾಸ ಎಷ್ಟು ಗ್ಯಾಪ್ ಇತ್ತು. ತಕ್ಷಣ ಕಥೆ ಹೇಳಿದ್ರೆ ತಕ್ಷಣ ಹೇಳ್ತಾರೆ. ಅನ್ನೋದಿದ್ದು 3 ತಾಸಿನಲ್ಲಿ ಕುರುಕ್ಷೇತ್ರ ಇದ್ದು ಮುಗಿದೋಗ್ಬಿಡುತ್ತೆ. ಅನ್ನೋದಿದ್ದು ಎಷ್ಟೊತ್ತು ಹುಟ್ಟಿ ಬೆಳೆದು ಎಲ್ಲ ಮುಗಿಸ್ಬಿಡ್ತಾರೆ. ನಮಗೆ ಸ್ಟಾರ್ಟ್ ಆದಾಗ ಲೇಟ್ ಆದಾಗ ಅನಿಸುತ್ತೆ. ಅಲ್ಲಿ ನೋಡ್ಬೇಕಾದಾಗ ಅನುಭವ ಬೇರೆ, ಕೇಳಬೇಕಾದ್ರೆ ಅನುಭವ ಬೇರೆ. ಆ ದೃಷ್ಟಿಯಿಂದ ವ್ಯತ್ಯಾಸ ಆಗುತ್ತೆ. ಅವಿವೇಕೇನ ಇತ್ಯಸ್ಯ ವಿವಿಚ್ಚ ನೋಚ್ಯಂತೆ ಇತ್ಯರ್ಥ. ರತು ಕರ್ತೃ ವಿವೇಕ, ಹೇಳಿದವರು ವಿವೇಕ ಹೇಳಿದೆ ಅಂತ ಅರ್ಥ ಅಲ್ಲ, ಬಿಡಿಸಿ ಹೇಳೋದಿಲ್ಲ ಅಂತ ಅರ್ಥ. ಮತ್ತು ಆ ಮಾತನ್ನು ಸಂದಿಗ್ಧ ಮಾಡಿಲ್ಲ. ವಿವೇಕ ಅಂತ ಪದದಲ್ಲೂ ಕನ್ಫ್ಯೂಷನ್, ಯಾರಿಗೆ ವಿವೇಕ ಅಂತ ಗೊತ್ತಾಗಬಾರ್ದು. ಸರ್ವಜ್ಞಸ್ಯ ಕುತೋ ಅಜ್ಞಾನಂ ವ್ಯಾಸಸ್ಯ ಉದಾರ ಕರ್ಮಣಃ ಇತಿ ಉಕ್ತತ್ವ. ಅಲ್ಲ, ವೇದವ್ಯಾಸರಿಗೆ ಅವಿವೇಕ ಅಂತ ಯಾಕೆ ಹೇಳಬಾರದು ಅಂದರೆ, ಸರ್ವಜ್ಞಸ್ಯ ಕುತೋ ಅಜ್ಞಾನಂ ವ್ಯಾಸಸ್ಯ ಉದಾರ ಕರ್ಮಣಃ ಇತಿ ಉಕ್ತತ್ವ ಹೇಳಿದ್ದಾರೆ. ವೇದವ್ಯಾಸ ಎಲ್ಲಿ ಅಜ್ಞಾನ ಬರಬೇಕು? ಸಾಧ್ಯ ಇಲ್ಲ. ಅಜ್ಞಾತ ಅಖಿಲ ಸಮ್ಮೇತ್ತು ಘಟತೆ ನಕುತಶ್ಚನ. ಅದೆಲ್ಲ ಕಡೆ ಸೇರಿಸ್ಕೊಂಡು ದುಷ್ಟಾನಾಂ ಮೋಹನಾರ್ಥ ಇತ್ತೀಚ, ದುಷ್ಟನ ಮೋಹನಕ್ಕೂ ಈ ವಾಕ್ಯರು ದುಷ್ಟಮೋಹಕ್ಕೆ ಹೇಳಿದೆ. ಅದು ದುಷ್ಟ, ಇದು ದುಷ್ಟಮೋಹನ, ಡಬಲ್ ದುಷ್ಟಮೋಹನ. ಇದನ್ನೆಲ್ಲ ಯಾರು ಕನ್ಸರ್ನ್ ಇದ್ದಾಗ ಏನು ಮಾಡ್ತಾರೆ? ದೀಪ ಹುಡುಕ್ತಾರೆ. ಕನ್ಸರ್ನ್ದವ್ರು ಏನು ಮಾಡ್ತಾರೆ? ಬೈದೋಗಿದು ಮಾಡಿ ಹೋಗಿ ಅಂತ ಹಾಗೆ ಮಾಡಲಿ ಅಂತಾರೆ. ಅರ್ಥ ಆಯ್ತಾ? ಇಲ್ಲಿ ಇವತ್ತು ಹಾಗೆ ಅಂದ್ಕೊಂಡಿರ್ತಾರೆ. ಅವ್ರು ನಾರದರ ಶಿಷ್ಯರು ವೇದವ್ಯಾಸರು ಗೊತ್ತಿದ್ದಿಲ್ಲ, ದುಃಖ ಪಡುತ್ತಿದ್ರು, ಸಮಾಧಾನ ಮಾಡಿದರು. ಅವ್ರು ಭಾಗವತ ತಾವೇ ಕೇಳಿದ್ರು, ಆಮೇಲೆ ಎಲ್ಲ ಉಲ್ಟ ಪಡ್ತ ಏನು ಅಂತ ಹೇಳಿದ್ರೆ ಬಿಡಿಸಿ ಅರ್ಥ ಮಾಡ್ಕೊಬೇಕು. ಗ್ರಂಥ ಅನ್ನೋದು ಇದು ಅಮೂಲ್ಯವಾದದ್ದು. ಸರಿಯಾಗಿ ತಿಳ್ಕೊಂಡು ಫಲ ಕೊಡಬೇಕು. ಅದಕ್ಕೆ ಸರಿಯಾಗಿ ಬರೋದು ಮಾರ್ಕ್ಸ್ ಕೊಡಬೇಕೋ ಇಲ್ವಾ? ದಡ್ಡ ಪಾಸಾಗ್ಬಿಟ್ರೆ ಪಜೀತಾಗುತ್ತೆ, ಪಾಸ್ ಆಗಬಾರ್ದು. ಅದು ಕನ್ಫ್ಯೂಸ್ ಮಾಡಬೇಕು ಅವನ. ಪಂಚದಶೋಧ್ಯಾಯ ಬ್ರಹ್ಮಾದಯೋ ಕೃತ ಯತ್ಕೃತ ಸೇತುಪಾಲಾಹ ಯತ್ಕಾರಣಂ ವಿಶ್ವಮಿದಂಚ ಮಾಯಯ ಆಜ್ಞಾಕರೀತಸ್ಯ ಪಿಶಾಚರ್ಯಾ ಅಹೋ ವಿಹೋಮ್ನಃ ಚರಿತಂ ವಿಡಂಬನಂ. ಈ ಒಂದು ಪ್ರಶ್ನೆ ಬಂತು. ಇದು ಕತೆ ಮುಂದೋಗ್ಬಿಟ್ಟಿದೆ ಸಾಕಷ್ಟು. ಮುಂದೆ ಅಧ್ಯಾಯದೊಳಗೆ 14, 15ರಲ್ಲಿ 28 ಶ್ಲೋಕದವರೆಗೂ ದಿತಿ ಕಶ್ಯಪರು ಒತ್ತಾಯ ಮಾಡ್ತಾರೆ, ನಾನು ಈಗಲೇ ಗರ್ಭಾಧಾನ ಮಾಡಬೇಕು ಅಂತ ಸಂಧ್ಯಾಕಾಲದಲ್ಲಿ. ಆಗ ಹೇಳೋ ಮಾತೆ, ಬ್ರಹ್ಮಾದ ನೀವು ಭಾರಿ ದೊಡ್ಡವರು, ನಿಮಗೆಲ್ಲ ಏನು ನಿಯಮ ಅಂತ ಕೇಳ್ತಾರೆ. ಅದೇ ಚೆನ್ನಾಗಿರೋದು. ಈಗ ಲಾ ಮೇಕರ್ಸ್ ಅಲ್ಲ ಬ್ರೇಕರ್ಸ್ ಆಗ್ತಾರಲ್ಲ, ನಿಮಗೆಲ್ಲ ಏನು ಅನ್ವಯ ಅಂತ ಕೇಳಿದರೆ ಇಲ್ಲ. ಬ್ರಹ್ಮಾದವು ಯತ್ಕೃತ ಹೇತುಪಾಲಾಹ ಕಶ್ಯಪರು ಹೇಳ್ತಾರೆ,
ಬ್ರಹ್ಮಾದಿ ದೊಡ್ಡ ದೇವತೆಗಳೇ ಆತನ ಸೇತು ಅಂದರೆ ಧರ್ಮ ಸೇತು, ಧರ್ಮದ ಕಟ್ಟಡೆ ಅನುಸರಿಸಿ ನಡೆದಿರಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾ ಯತ್ಕಾರಣಂ ವಿಶ್ವಮಿದಂಚ ಮಾಯೆಯ. ಅವನ ಮಾತು ಯಾಕೆ ಕೇಳಬೇಕು ಅಂದರೆ ಎಲ್ಲ ಅವನ ಮಾಯೆಯ ಇಚ್ಛೆಯ, ಅವನ ಇಚ್ಛೆಯಿಂದ ಜಗತ್ತೆಲ್ಲ ಸೃಷ್ಟಿಯಾಗಿರೋದು ಅಂದಮೇಲೆ ಓನರು ಎಲ್ಲ ತಾನೇ ಆಗಿರಬೇಕಾದ್ರೆ ಆತನ ಮಾತು ಕೇಳದೆ ಏನೇನು ಮಾಡೋದು? ಆಜ್ಞಾಕರೀತಸ್ಯ ಪಿಶಾಚರ್ಯ, ಅವರಿವ್ರು ಯಾತಕ್ಕೆ ರುದ್ರದೇವರು ಇರ್ತಾರೆ. ಪಿಶಾಚರ್ಯ ಪಿಶಾಚಿಗಳಂತೆ ನಡ್ಕೋತಾರೆ. ಎಲ್ಲಿ ರುದ್ರಭೂಮಿಯಲ್ಲಿ ವಾಸ, ಪಿಶಾಚಿಗಳು ಎಲ್ಲಿ ವಾಸ ಮಾಡ್ತವೆ? ರುದ್ರಭೂಮಿ ವಾಸ ಮಾಡ್ತಾರೋ. ಯಾಕೆ? ಆಜ್ಞೆಯ ಮೋಹಗೊಳ್ಬೇಕು ಜನಗಳು. ಆ ರೀತಿ ಇದ್ರೆ ತಪ್ಪಲ್ಲ ಅಂತ ಜನಕ್ಕೆ ಅನಿಸ್ಬೇಕು. ತಪ್ಪದೆ ಆ್ಯಕ್ಚುಲಿ ಮಿಸ್ಗೈಡ್ ಮಾಡ್ತಾರೆ, ತಾವು ಮಾಡ್ತಾರೆ. ಆಯಿತಾ? ಆಜ್ಞಾಕರೀತಸ್ಯ ಪಿಶಾಚರ್ಯ ಅಹೋ ವಿಹುಮ್ನಶ್ಚರಿತಂ ವಿಡಂಬನಂ. ಭೂಮ್ನ ವಿಭೂಮ ಪರಿಪೂರ್ಣ ವಿಶಿಷ್ಟತೆಯ ಭೂಮ, ವಿವಿಧತೆಯ ಭೂಮ, ವಿಲಕ್ಷಣತೆಯ ಭೂಮ ಮತ್ತು ಪರಮಾತ್ಮನ ಚರಿತ ನಡತೆ ವಿಡಂಬನ, ಲೋಕ ವಿಡಂಬನಕ್ಕೆ ಪರಮಾತ್ಮ ಮಾಡೋದಲ್ಲ. ತಾನು ವಿಡಂಬನ ತಾನೂ ಮಾಡ್ತಾನೆ, ಭಕ್ತರ ಕೈಯಲ್ಲಿ ಮಾಡಿಸ್ತಾನೆ. ತಾನೂ ಮೋಹನ ಮಾಡ್ತಾನೆ, ಭಕ್ತರ ಮೋಹನವನ್ನು ಮಾಡಿಸ್ತಾನೆ. ಬಿಸ್ಕೆಟ್ ಆಗಬೇಕಲ್ಲ. ಈಗ ಮಠದವರೇ ಹಾಗೆ ಮಾಡ್ತಾರೆ, ಉಪವಾಸ ಮಾಡೋದ್ರೆ ಬಿಡಿದವ್ರು ಮಾಡಲಿಕ್ಕೆ ಶುರು ಮಾಡ್ತಾರಲ್ಲ. ಹಾಗೆ ಅವ್ರಿಗೆ ಗೊತ್ತಿಲ್ಲ ಶಾಸ್ತ್ರ. ಓದೋರು ಬೇರೆ, ನೋಡಿದಾಗ ಯಾಕೆ ದೊಡ್ಡವರೇ ಮಾಡೋದಿಲ್ಲ, ಇವರು ನಾವೇ ಮಾಡೋದಿಲ್ಲ ನೀವು ಯಾಕೆ ಮಾಡ್ತೀವಿ ಅಂತ ಅವರು ಒಂದಕ್ಕೊಂದು ಕಾಂಪಿಟೇಷನ್. ಹಾಗಿರಬಾರ್ದು. ಅದೇ ಹೇಳಿದ್ದು. ಅದಕ್ಕೆ ಕಾರಣ ಏನು? ಮಾಡಿಸ್ಬೇಕು, ನಡ್ಕೋಬೇಕು, ಬರೆಸ್ಬೇಕು, ಆ ರೀತಿ ಮೋಹಗೊಳಿಸ್ಬೇಕು ಅವರನ್ನು. ಪಿಶಾಚರ್ಯ ಮಚರದ್ ರುದ್ರೋ ವಿಷ್ಣುವಾಜ್ಞೆಯೇ ಇವತ್ತು. ಇದೊಂದು ರುದ್ರಭೂಮಿ ಅಂತ ಕರೆಯೋದು. ರುದ್ರಭೂಮಿ ಅಂದರೆ ಏನು? ರುದ್ರದೇವರು ವಾಸಸ್ಥಾನ ಅಂತ ಅರ್ಥ. ಅದಕ್ಕೆ ಅಲ್ಲಿ ಪಿಶಾಚ ವಾಸ ಮಾಡೋದು ಎಲ್ಲ ಯಾತಕ್ಕೆ? ಪರಮಾತ್ಮ ಮೋಹಗೊಳಿಸ್ತಕ್ಕೆ ಹಾಗೆ ಮಾಡುತ್ತಾನೆ. ಪಿಶಾಚರ್ಯ ಮಚರತ್ ರುದ್ರ ವಿಷ್ಣುವಾಜ್ಞೆಯ ಏವತ್ತು. ಪರಮಾತ್ಮನ ಅಪ್ಪಣೆ ಅಂತಲೇ ಹಾಗೆ ಮಾಡಿದೊಡತು, ಬೇರೆ ಅಲ್ಲ. ಗರ್ಭಿಣಿ ವಧ ನೋದಾರ್ಥಂ ಅಹೋ ವಿಷ್ಣುರ್ ವಿಡಂಬಕೃತಿ ವಾರಾಹೆ. ಗರ್ಭಿಣಿ ವಧ ನೋದಾರ್ಥಂ, ಗರ್ಭಿಣಿಯ ವಧವನ್ನು ಮಾಡಿದ, ನೋದ ಅಂದರೆ ಪರಿಹಾರಕ್ಕೋಸ್ಕರ ಹಾಗೆ ಮಾಡಿದ್ದಾನೆ. ಇತಿ ವಾರಾಹೆ. ಮೈತ್ರೇಯ ಉವಾಚ. ಅದು ಅಷ್ಟೇ. ಶ್ರುತ್ವಾ ಭಾಗವತಂ ಪೌತ್ರಂ ಅಮೋದತ ದಿತಿರ್ಭೃಶಂ ಪುತ್ರಯೋಶ್ಚವಧಂ ಕೃಷ್ಣಾನ್ ವಿದಿತ್ವಾ ಆಸೀನ್ ಮಹಾಮನಾಹ. ಎಷ್ಟು 22 50 ಜಂಪ್ ಆಯಿತು. ಅವರೇನು ಗರ್ಭಧಾನ ಮಾಡಿಬಿಟ್ಟು ಹೇಳಿದರು, ಇವರೆಲ್ಲ ಅಯೋಗ್ಯರು, ಲೋಕನಾಶಕರು, ದೇವರಿಂದನೇ ಸಾಯ್ತಾರೆ ಹೇಳಿಬಿಟ್ಟು ಭಾರಿ ದುಃಖ ಆಗೋಯ್ತು. ಅಯ್ಯೋ ತಪ್ಪಾಯಿತು, ಹಾಗೆ ಕೇಳಿಕೊಂಡ್ರು. ಸರಿ, ಒಳ್ಳೆ ಮೊಮ್ಮಗ ಹುಡ್ತಾರೆ ಅಂತೇಳಿ ಅದನ್ನು ಕಂಟಿನ್ಯೂಷನ್. ಶ್ರುತ್ವಾ ಭಾಗವತಂ ಪೌತ್ರಂ. ಯಾರು ಭಾಗವತ? ಪ್ರಹ್ಲಾದ ರಾಜ. ಅಮೋದತ ದ್ವಿತೀಯ. ಆಗ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ಮೊಮ್ಮಗನಾರು ಒಳ್ಳೆ ನೋಡ್ತಾರಲ್ಲ ಅಂತ ಸಮಾಧಾನ ಆಯಿತು. ವಿಭೀಷಣ ಮೊಮ್ಮಗಲ್ಲ, ಇಲ್ಲಿ ಈಗೀಗೆ ನನ್ನ ಮನೆಯಲ್ಲಿ ಹೊತ್ತು ಮೊಮ್ಮಗನಾರು ಒಳ್ಳೆ ನೋಡ್ತಾನಲ್ಲ. ಪುತ್ರಯೋಶ್ಚ ವಧಂ ಕೃಷ್ಣಾತ್. ಆದರೆ ಇಬ್ಬರು ಮಾತ್ರ ಹಿರಣ್ಯಕಶ್ಯಪರು ಮಾತ್ರ ಕೃಷ್ಣ. ನೋಡಿ, ಕೃಷ್ಣ ಅಂತ ಮೊದಲಿಂದ ಉಪಯೋಗಿಸ್ತಾ ಇದ್ದಾರೆ. ವಸುದೇವರಾಗ ಹುಟ್ಟಿದ ಮೇಲಲ್ಲ. ಆದರೆ ವಾಸುದೇವ ಪದ ಮತ್ತು ವಾಸುದೇವ ಇದಮಗ್ರೆ ಆಸಿ. ಆದ್ದರಿಂದ ವಸುದೇವರ ಮಗ ಅರ್ಥ ಮಾಡಬಾರ್ದು. ವಾಸನಾದ್ ವಾಸುದೇವೋಸಿ ವಾಸಿದಂತೆ ಜಗತ್ರಯಂ, ಈ ಅರ್ಥ ಮಾಡಬೇಕು ಹೊರತು ಅರ್ಥ ಮಾಡಬಾರ್ದು. ಯಾವಾಗಲೂ ಸನಾತನ. ಅದಕ್ಕೆ ಶ್ರೀಕೃಷ್ಣ ಕವನಾನಾಥ ವಾಸುದೇವ ಸನಾತನ. ಅಮೋದತ ದಿತಿರ್ಭೃಶಂ. ಆಗ ಪಾಡಿ ಖುಷಿಪಟ್ಟರು. ಪುತ್ರಯೋಶ್ಚ ವಧಂ ಕೃಷ್ಣಾತ್ ವಿದಿತ್ವಾ ಆಸೀನ್ ಮಹಾಮನಾಹ. ಅದು ಕೇಳಿದ ಮೇಲೆ ಭಾಳ ದುಃಖಪಟ್ಟು ಇದರಿಂದ ಸ್ವಲ್ಪ ಪ್ರದಾನ ಮಾಡಿಕೊಂಡು ವಿಷ್ಣು ಹಸ್ತವಧಾಲ್ಲೋಕೋ ಭಕ್ತಶ್ಚಾನ್ಯಸ್ಯ ನ ಕ್ವಚಿತ್ ತಥಾಪಿ ಅನುಸಾಸುರಮೋಹಾಯ ನ ವಿವಿಕ್ತಂ ಕ್ವಚಿತ್. ಮತ್ತೊಂದು ಪ್ರಶ್ನೆ, ಅಲ್ಲೇ ಒಂದು ಸಮಾಧಾನ. ಮತ್ತು ಯಾರೋ ಕೊಲ್ಲೋದಿಲ್ಲ, ಕೃಷ್ಣ ಕೊಲ್ತಾನಲ್ಲ ಬಿಡು ಪರವಾಗಿಲ್ಲ, ಆ ಥರ ಯಾರೋ ಕೊಲ್ಲೋದಿಲ್ಲ. ಅಲ್ಲ, ಕೊಲ್ಲೋದಕ್ಕೂ ಸಮಾಧಾನ ಮಾಡ್ಕೋಬೇಕಂದ್ರೆ ಹೌದು, ದೇವರು ಕೊಲ್ತಾನೆ ಕಳಿಯೋದು. ಬೆಟರ್ ಸಿಬಿ ಸೋತ್ರ ಏನಾಗುತ್ತಾಗ ಮರ್ಯಾದೆ ಹೋಗೋದಿಲ್ಲ. ವೀಕ್ ಪಾರ್ಟಿ ಸೋತ್ರ ಬರೀ ದುಃಖ ಆಗಿಬಿಡುತ್ತೆ. ಅದಕ್ಕೇನೆ ಇಲ್ಲೊಂದು ಪ್ರಶ್ನೆ ಬಂತು. ಹಾಗಿದ್ದರೆ ದೇವ್ರ ಕೈಯಿಂದ ಸಾಯೋರೆಲ್ಲ ಒಳ್ಳೆಯವರಂತ ಪ್ರಶ್ನೆ ಬಂತು. ಪುಣ್ಯ ಮಾಡಿರ್ಬೇಕು ಅಂತ ಆಯ್ತಲ್ಲ. ಮುಟ್ಟಿ ಕೊಲ್ಲಬೇಕಾದ್ರೆ ಪ್ರಶ್ನೆ ಸುಖ ಬಂತಲ್ಲ. ಹಾಗಲ್ಲ. ವಿಷ್ಣು ಹಸ್ತವಧಾಲ್ಲೋಕೋ ಭಕ್ತಶ್ಚಾನ್ಯಶ್ಚನ ಕ್ವಚಿತ್. ದೇವರ ಕೈಯಿಂದ ಸತ್ತರೆ ಸದ್ಗತಿಯಾಗೋದು, ವಿಷ್ಣು ಲೋಕ ಸಿಗೋದು ಭಕ್ತನಾದವರಿಗೆ ಹೊರತು ಅಯೋಗ್ಯರಿಗಲ್ಲ. ತಥಾಪಿ ಅವಸರಮೋಹಾಯ ನಾವಿಕೃತಂ ಕ್ವಚಿತ್ ಇತಿ ಸ್ಕಾಂದೆ. ಆದರೆ ಅವಸರಮೋಹನಕ್ಕೋಸ್ಕರ ಒಮ್ಮೊಮ್ಮೆ ಏನು ಹೇಳ್ತಾರೆ, ದೇವರಿಂದ ಸತ್ತ ಸದ್ಗತಿಗೆ ಹೋಗ್ತಾನೆ, ಈ ಮಾತು ಹೇಳಿಬಿಡ್ತಾರೆ. ಸದ್ಗತಿಗೆ ಹೋಗೋದಿಲ್ಲ ಅವರು. ಮತ್ತೆ ಪೂತನೇ ಕೊಂದರು, ಕೃಷ್ಣ ಕೊಂದ. ಅಲ್ಲಿ ಸದ್ಗತಿಗೆ ಹೋಗಿದ್ದು ಉರ್ವಶಿ, ಇವಳಲ್ಲ. ಇದೆಲ್ಲ ಯೋಚನೆ ಮಾಡಿದರೆ
ಕೆಲವು ಪದಗಳೆಲ್ಲ ಭಾರಿ ಪುಣ್ಯಾತ್ಮ ಬಿಡ್ರಿ ಸತ್ತಲ್ಲ ಅಂತ ಹೇಳಿದರೆ ಯುದ್ಧದಲ್ಲಿ ಸತ್ತಲ್ಲ ಒಳ್ಳೇದಾಗರ ಕೌರವರು ಒಳ್ಳೇದಾಗಬೇಕಾಗಿತ್ತು, ಒಳ್ಳೇದಾಗಲಿಲ್ಲ ಅವರಿಗೆ. ಕ್ಷಣಿಕವಾದ ಒಳ್ಳೇದು ಕೊಟ್ಟು ನಾಶ ಮಾಡಿಬಿಡ್ತಾರೆ. ಆದ್ದರಿಂದ ಅದೇ ಹೇಳಿತ್ತು ಶುಭಾಸ ಅವರು ಜೀವದ್ವಯಾವೇಶ ಮತ್ತೆ ಅಲ್ಲೂ ಹೌದು ಇಬ್ಬರು ಜೀವರು. ಹಿರಣ್ಯಕಶಪುಶ್ಚಾಪಿ ಭಗವನ್ನಿಂದಯ ತಮಃ ಇತಿ ಚ ಅವನು ಅವನು ದ್ವೇಷಿ ಆದ್ದರಿಂದ ಹಿರಣ್ಯಕಶಿಪುವಿಗೆ ಭಗವನ್ನಿಂದೆಯಿಂದ ತಮಸ್ಸಾಗಾಯಿತೋ ಹಾಗೆ ಅಂತ ಹೇಳಿ ಸ್ವತಃ ಇವೆಲ್ಲ ಯಾತಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಮತ್ತೆ ಮತ್ತೆ ಅಂದರೆ ದ್ವೇಷದಿಂದ ಮುಕ್ತಿ, ದೇವರಿಂದ ಸಾಯದಿಂದ ಮುಕ್ತಿ ಹೀಗೆಲ್ಲ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಇವತ್ತು ಹುತಾತ್ಮರು ಯುದ್ಧದಲ್ಲಿ ಸಾಯ್ತಾರೆ, ಗೌರವಿಸ್ತಾರೆ ಅವರು. ಯುದ್ಧದಲ್ಲಿ ಸತ್ತ ಅವ್ರನ್ನ ಅವ್ರ ಕಡೆ ಗೌರವಿಸ್ತಾರಾ? ಇಲ್ಲ. ಯಾಕಂದರೆ ಅವ್ರ ವಿರೋಧಿಗಳು ಅವರೆಲ್ಲ ಸ್ವತಃ ಅದೇ ಹೇಳ್ತು ಭಗವಂತನ ಸ್ಪರ್ಶ ಆದರೆ ಅಂಬರ ಗಂಗಾ ಚುಂಬಿತ ಚಕಟಾಸುರ ಕಾಲಿಗೆ ಹೋದರು ಏನಾಗ್ತಾದ್ರಿಂದ ಅನ್ನೋ ತೋರಿಸ್ಬೋದು ಅಷ್ಟೇ. ಕಾಲಿ ಸ್ಪರ್ಶ ಒಳ್ಳೆಯವರಿಗೆ ಸ್ಪರ್ಶ ಆದರೆ ಉದ್ಧಾರಕ್ಕೆ ಕಾರಣ, ಯೋಗ್ಯರಿಗೆ ಸ್ಪರ್ಶ ಆದರೆ ನಾಶಕ್ಕೆ ಕಾರಣ. ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್ ಯೋಗ್ಯತಾ ಅನಾದಿಭಕ್ತಿ ಸ್ಯಾತ್ ಯೋಗ್ಯಸ್ಯ ಕುತೋ ಗತಿ ಇತಿ ಬ್ರಹ್ಮತರ್ಕೆ. ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್. ಇನ್ನೊಂದು ವಿಷಯ ಅಲ್ಲೇನು ಬಂತು, ಮೊಮ್ಮಗ ಒಳ್ಳೆ ಹುಡ್ತಾನಲ್ಲ ಅದೇ ಪುಣ್ಯ ಅಂತ ಅಂದ್ಕೊಂಡ್ಲಲ್ಲ, ಆ ರೀತಿ ಮಕ್ಕಳು ಮೊಮ್ಮಕ್ಕಳಲ್ಲಿ ಒಳ್ಳೆಯವರಾದರೆ ಆ ಸದ್ಗತಿಗೆ ಹೋಗ್ತೀವ ಅಂತ ಪ್ರಶ್ನೆ ಇಲ್ಲ. ಸದ್ಗತಿ ಯೋಗ್ಯನಾದವನಿಗೆ ಒಳ್ಳೆ ಮಕ್ಕಳು ಮೊಮ್ಮಕ್ಕಳಿಂದ ಸದ್ಗತಿಗೆ ಹೋಗ್ತಾನೆ ಹೊರತು ಅವನು ಅಯೋಗ್ಯನಾಗಿದ್ದರೆ ಹೋಗೋದಿಲ್ಲ. ಗೊತ್ತಾಯ್ತಾ? ಇದ್ರ ಏನಾಗ್ತಿತ್ತಿಲ್ಲ ಹೋದರೆ ಮಕ್ಕಳನ್ನ ಇಂಪ್ರೂವ್ ಮಾಡಿ ತಾವು ದುಷ್ಟರಾಗ್ಬೋದಾಗಿತ್ತು, ತಾವು ಸ್ವತಃ ಒಳ್ಳೆಯವರಾಗ್ಬೋದು, ಬೇರೆ ಇಲ್ಲ. ಹಾಂ ಹೌದು ಹೌದು. ಯಾತಕ್ಕೆ ಅವನಿಗೆ ಅಂದರೆ ಅವನು ಇದು ಹೊರಗಿಂದ ಏನು ಕಥೆ ಅಂದರೆ ತನಗೆ ಅಷ್ಟು ದ್ವೇಷ ಮಾಡಿದ ತಂದೆಯನ್ನು ಕೂಡ ಪ್ರಹ್ಲಾದ ಕ್ಷಮಿಸ್ತಾ ಅಂದರೆ ವಿಷ್ಣು ಭಕ್ತರಿಗೆ ವೈಯಕ್ತಿಕ ದ್ವೇಷಾದಿಗಳು ಇರೋದಿಲ್ಲ ಅಂತ ಹೇಳೋದಷ್ಟೇ. ಪ್ರಹ್ಲಾದನ ಗುಣ ಅದು. ಒಳಗಿದ್ದಿದ್ದು ಬೇರೆಯೇ. ಹಿರಣ್ಯಕಶಿಪು ಇಬ್ಬರಿದ್ದಾರೆ, ಅದರಲ್ಲಿ ಜಯ ಸದ್ಗತಿ ಹೋಗ್ತಾನೆ ಹೊರತು ಇವನಿಗೆ ಅಲ್ಲ. ಅವನಿಗೆ ಕೇಳಿದ್ದು ಅಲ್ಲ. ಇಲ್ಲ ಕೇಳಿದರೆ ತಪ್ಪಾಗುತ್ತೆ. ತಾನು ವಿಷ್ಣು ಭಕ್ತನಾಗಿ ವಿಷ್ಣು ದ್ವೇಷ ಕೊಡೋದ್ರೆ ವಿಷ್ಣು ಭಕ್ತನಲ್ಲ ಅಂತ ಆಗ್ಬಿಡೋದು. ವಿಷ್ಣು ದ್ವೇಷಿಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ, ಮಾಡಬಾರ್ದು, ಹಾಗೆ ಮಾಡಲಿಲ್ಲ. ಅಲ್ಲಿ ಆತನ ಮನಸ್ಸಿನ ಕೂಡ ಏನಿತ್ತು, ಒಳ್ಳೆಯವನಿಗೆ. ಎಷ್ಟೋ ಜನ ಬಂದು ನಾವು ಏನೋ ಮಾಡಿ ಒಳ್ಳೇದಾಗಲಿ ಅಂತ ಹೇಳೋದಷ್ಟೇ. ಅವ್ರು ಯಾರಂತ ನಮಗೆ ಗೊತ್ತಿರೋದಿಲ್ಲ. ಕೆಲಸರ್ತಿ ಕೆಟ್ಟವರು ಅಂತಲೂ ಗೊತ್ತಿರಬಹುದು. ಅವ್ನು ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳಬಾರ್ದಾಗ ಗಾಂಧಾರ್ಯ ಮಾಡಿದ್ರೆ ಮಾಡಬೇಕು ಆಶೀರ್ವಾದ. ಗೊತ್ತಾಯ್ತಾ? ಏನಂತ ಹೇಳಬೇಕು, ಆಯ್ತಪ್ಪ ಒಳ್ಳೇದಾಗಲಿ, ಅಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಲಿ ಅಷ್ಟೇ. ಇರೋದಿಲ್ಲ, ನಮ್ಗೆ ಒಳ್ಳೆ ಮಾಡಿ ನಮಗೆ ಗೊತ್ತಿರೋದಿಲ್ಲ. ಎಷ್ಟೇ ಹೇಳಿದರೂ ಕೂಡ ಯೋಗ್ಯರಿಗೆ ಮಾತ್ರ. ಒಬ್ಬರು ಎಸ್ಕೇಪ್ ಆಗ ಬೈ ಚಾನ್ಸ್ ಸೇರ್ಕೊಳ್ಳೋಕ್ಕೆ ಬರೋಲ್ಲ, ಅದರೊಳಗೆ ಬೆಲ್ಲಕ್ಕೆ ಸುರ್ಕೊಳ್ಳೋಕೆ ಬರೋದಿಲ್ಲ. ಆ ದೇವ್ರ ಲೆಕ್ಕ. ಈ ಇತರಲ್ಲೇ ಹಿಡಿದು ಬಿಡ್ತಾರೆ. ಇದೇ ಬಿಡೋದಿಲ್ಲ. ಪಾಸ್ ತೋರಿಸ್ತಾ ಹೋದರೆ ಅವ್ರು ಬಿಡ್ತಾರ? ಪಾಸ್ವರ್ಡ್ ಹಿಡಿದವ್ರು ಹೇಗೆ ಓಪನ್ ಆಗೋದಿಲ್ವೋ ಹಾಗೆ. ವಿಷ್ಣು ಭಕ್ತಿನೇ ಪಾಸ್ವರ್ಡ್. ವಿಷ್ಣು ಭಕ್ತಿ ಇಲ್ಲ ಅಂದರೆ ಎಲ್ಲವೂ ಗಾನ್ ಅಂತ. ಯಾರಿಗೆ ಆಚಾರ್ಯ ಹೇಳಿದ್ಮೇಲೆ ನಮಗೆ ಗೊತ್ತಾಗಿರೋದು. ಅವರೆಲ್ಲ ಜ್ಞಾನಿಗಳು. ನಾರದರ ಉಪದೇಶ ಎಲ್ಲ ಮಾಡಿದ ಮೇಲೆ ಅಂದ್ಕೊಂಡ್ಬಿಡ್ತಾರೆ ಅವರೆಲ್ಲ. ಅವರ ಸಾಮಾನ್ಯ ಭಾಳ ದೊಡ್ಡ ಜ್ಞಾನಿಗಳು ಅವರೆಲ್ಲ. ಗೊತ್ತಾಗ ಆದ್ದರಿಂದ ಅವ್ರಿಗೆ ಗೊತ್ತಿರ್ತದೆ. ಗೊತ್ತಿಲ್ಲದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಸ್ವಾರಸ್ಯ ಏನಂದರೆ ಇನ್ನು ಪಾಯಿಂಟ್ ಇದೆ. ರಾವಣನ ವಿಭೀಷಣ ತಕ್ಷಣ ಬಿಟ್ಟು ಹೋಗಲಿಲ್ಲ, ಲಾಸ್ಟ್ ಸ್ಟೇಜಲ್ಲಿ ಬಿಟ್ಟ. ಅದೇ ರೀತಿ ಪ್ರಹ್ಲಾದ ಬಿಟ್ಟು ಹೋಗಲೇ ಇಲ್ಲ, ಇಲ್ಲೇ ಇದ್ದ. ಯಾಕೆಂದರೆ ಒಬ್ಬನಿದ್ದಾನೆ ಒಳ್ಳೆಯವನೊಳಗೆ, ಒಳ್ಳೆಯವನೊಬ್ಬನಿದ್ದಾನೆ. ತಂದೆಯಲ್ಲಿ ಜಯ ವಿಜಯ ಇದ್ದಾನೆ. ಅದು ಬಿಟ್ಟು ಹೋಗಬಾರ್ದು. ಅನಿವಾರ್ಯ ಬಂದಾಗ ಬಿಟ್ಟು ಹೋಗ್ಲಿ, ಮೊದಲು ಬಿಟ್ಟು ಹೋಗಲಿಲ್ಲ. ನಮ್ಮವನು ಅಂತ ಒಂದು ಸ್ಟೇಜ್ವರೆಗೂ ಗೌರವ ಕೊಡ್ಬೋದು. ಆ ಸ್ಟೇಜ್ ಮೀರಿದ ಮೇಲೆ ಏನಾಗುತ್ತಾಗ ಬಿಟ್ಟು ಹೋಗ್ಬಿಡು. ಇದರ ಪೂರ್ತಿ ವಿರೋಧಿಗಳಾಗಿರೋ ಇರ್ತಿರಲಿಲ್ಲ. ಪೂರ್ತಿ ವಿರೋಧಿಗಳಾಗಿರೋ ಇರ್ತಾನೆ ಇರಲಿಲ್ಲ. ಶಮಿಯಾಗಿದ್ದಾಗ ಪ್ರಹ್ಲಾದ ಪೂಜೆ ಮಾಡ್ಕೊಂಡಿದ್ದಾನೆ, ಬಾಯಿ ಬಂದು ಬಳ್ಕೊಂಡು ಹೊರಡಿರ್ತಾನೆ. ಒಂದು ಒಳ್ಳೆ ಗುಣ ಇದೆ, ಕೆಟ್ಟ ಗುಣ ಇದೆ. ಅವಾಗ ಏನು ಮಾಡಬೇಕಾಗ ಸ್ವಲ್ಪ ಸಹಿಸ್ಬೇಕಾಗತ್ತೆ. ಔಟ್ ಇದ್ದರೆ ಸಮಸ್ಯೆ ಇಲ್ಲ. ಔಟ್ ಇಲ್ಲದೆ ಹೋದ ಕಾಲಕ್ಕೆ ಆ ರೀತಿ ಓಡಿಸೋಕ್ಕಾಗೋದಿಲ್ಲ. ಜಟಾಸುರ ಬರ್ತಾರೆ, ಭೀಮಸೇನರು ಹೇಳ್ತಾನೆ, ಸೇರ್ಕೊಂಡ್ಬಿಟ್ಟಿದ್ದಾರೆ ಹತ್ರ. ಜುಟ್ಟುಗಳು ಒಳ್ಳೆ ದೊಡ್ಡ ವೈದಿಕ ಬ್ರಾಹ್ಮಣ ಇದ್ದಾಗಿದ್ದಾನೆ. ಭೀಮಸೇನರಿಗೆ ಗೊತ್ತು ಅಂತೇಳಿ ನಾವು ವೇಷದಲ್ಲಿ ಕೊಲ್ಲಬಾರದು. ವೇಷಕ್ಕೊಂದು ಮರ್ಯಾದೆ. ಯಾವಾಗ ಒಂದು ದುಷ್ಟ ಅವಾಗ ಹೊಡ್ತಾನೆ. ಅವ್ರಿಗೆ ಗೊತ್ತು ಸರ್ವ, ಬಟ್ ಯಾವಾಗ ಹೊಡಿಬೇಕಂತ ಯೋಚನೆ ಮಾಡ್ತಾರೆ. ರೆಡ್ ಹ್ಯಾಂಡ್ ಸಿಗಬೇಕು ಯಾರು ಧರ್ಮ, ಅದು ಗೊತ್ತಿರಲಿ ಆ ಕಾಲಕ್ಕೆ. ಆಮೇಲೆ ಗೊತ್ತಾಯ್ತು, ಎತ್ಕೊಂಡವ್ರ ಪದ ಗೊತ್ತಾಯ್ತು. ಹೌದು ಹೇಳ್ತಾ ಭಾಳಷ್ಟು ಅಜ್ಞಾನ ಅವ್ರಿಗೆ ಇತ್ತು ಎಲ್ಲರಿಗೆ. ಯಾರು ಹೇಳಿದ್ರು? ಹಿರಣ್ಯಕಶಿಪುನೇ ರಾವಣ. 3 ಜನ ಆಗಬೇಕಲ್ಲ, 2ನೇ ಜನ್ಮ. ಅವಾಗ ಇನ್ನು ತಡ್ಕೊಳಕ್ಕಾಗೋದಿಲ್ಲ.
ನಮ್ಮ ಮಾತಿದೆ. ಒಂದು ನಾವು ಮನೆಯಲ್ಲೇ ಎಲ್ಲೇ ಆಗಲಿ ಬಂಧು ಬಾಂಧವರು ತಕ್ಷಣ ತ್ಯಾಗ ಮಾಡಬಾರ್ದು. ಯಾಕೆಂದರೆ ನಮಗೆ ಸ್ವರೂಪ ಏನೋ ಗೊತ್ತಿರೋದಿಲ್ಲ. ಅವ್ರು ಕೆಟ್ಟ ಕೆಲಸ ನೋಡ್ತಾ ಇರ್ತೀವಿ, ಕೆಲವು ಒಳ್ಳೇದು ಕಂಡಾಗ ಕಣ್ಸುಂಬ್ರಿ ಯಾವಾಗ ಒಂದು ಖಚಿತ ಒಳ್ಳೆಯವನು ಅಂತ ಗೊತ್ತಾಗಲಿ ಬಿಟ್ಟು ದುಷ್ಟ ಅಂತ ಗೊತ್ತಾಗ್ಬಿಟ್ಬಿಡೋದು. ತೀರ ಎಕ್ಸ್ಟ್ರೀಮ್ ಹೋದ ಅಂತ ಹೇಳೋದಿಲ್ಲ. ಒಂದ್ಸರಿ ಗಲಾಟೆ ಮಾಡಿದ ತಕ್ಷಣ ಹೊರಗೆ ಕಳಿಸೋದಿಲ್ಲ. ಬೆಸ್ಟು ಕಂಟಿನ್ಯೂಸ್ ಯಾವ ಮಾಡ್ತಾರೆ ಅವಾಗ ಕಳಿಸ್ತಾರೆ. ಒಂದು ಸರ್ತಿ ಎರಡು ಸರ್ತಿ ಏನಾಗಿರ್ಬೋದು, ಯಾವುದೋ ಕಾರಣಕ್ಕಾಗ್ಬೋದು. ಒಳ್ಳೆಯವನು ಪಾಪ ತಪ್ಪು ಮಾಡಿರ್ಬೋದು, ಕೆಲಸ ಹೀಗಾಗುತ್ತೆ. ಪಕ್ಕದಲ್ಲಿ ತಪ್ಪು ಮಾಡ್ತಾನೆ, ಇವನೊಂದು ತಿಳ್ಕೊಂಡು ಬರೋ ಗೇಟ್ ಔಟ್ ಅಂದ್ಬಿಡ್ತಾನೆ. ಅದು ಮೆಷ್ಟದ ತಪ್ಪದು. ಇವನು ಕೂಡ ತಡ್ಕೋಬೇಕು. ಆಯ್ತು ತಪ್ಪು ನೆಕ್ಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಇವನ್ನೆಲ್ಲ ಬೇರೆ ಮಾಡಿದ್ದಾರೆ. ಯಾವಾಗ ಅಷ್ಟೆಲ್ಲ ಜ್ಞಾನ ಇದ್ದಿದ್ರೆ ಎಲ್ರಿಗೂ ಕೂಡ ಜಗತ್ತಿನ ನಡೀತಾನೆ ಇರಲಿ. ಜ್ಞಾನ ಮಿಕ್ಸಾಗಿ ನಡೀತಿರ್ತದೆ. ಅಜ್ಞಾನಕ್ಕೆ ಶಿಕ್ಷೆ ಆಗಬೇಕು, ಜ್ಞಾನಕ್ಕೆ ಗೌರವನೂ ಸಲ್ಲಬೇಕು. ಅದು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ತೋರಿಸ್ತಾ ಅದು ನಾವು ಬಿಟ್ಬಿಟ್ಟಿದ್ದೇವೆ. ಬರೀ ದೂರ ಮಾಡ್ಕೊಂಡು ಓಡಾಡಿದ್ರೆ ಸಾಧನೆ ಆಗೋದಿಲ್ಲ. ಗೊತ್ತಾಯ್ತಿಲ್ಲ, ಎಲ್ಲಿ ಹತ್ತಿರ ಅಲ್ಲಿರೋ ದೂರ ಇದ್ದಾಗ ದೂರ ಏನೋ. ಹೌದು, ಅದೇ ಬಂಧುತ್ವ ಉಳಿಸ್ಬೇಕು, ಇನ್ನೂ ಕೂಡ ಆದಷ್ಟು ಉಳಿಸ್ಬೇಕು ಅಂತ ಹೇಳಿ. ಅದು ಆಮೇಲೆ ಗೊತ್ತಿದ್ದು ಲೋಕಕ್ಕೋಸ್ಕರ ತಿಳಿಸಿದ್ದು. ಉಳಿದವ್ರು ನಮಗೆ ಗೊತ್ತಿರೋಲ್ಲ, ಆದ್ದರಿಂದ ಆದಷ್ಟು ಕೂಡ ಏನು ಮಾಡಬೇಕು, ದೂರ ಇರಬೇಕು. ಕೆಲವು ಸರ್ತೆ ದೂರ ಇರೋದು, ಅವಾಯ್ಡ್ ಮಾಡೋದು ಸರಿ ಅನಿವಾರ್ಯವಾದಾಗ ಅದಕ್ಕೆ ಹೋಗ್ಬೇಕು. ಯಾರಿಗೆ ಯಾರಿಗೆ ಯಾಕೆ ಯಾಕೆ ಇರ್ಬೋದು. ಒಳ್ಳೆಯವರೆಲ್ಲ ತಾನುಗ್ರಹ ಇರಲೇಬೇಕು ಅವರಿಗೆ. ಆದರೂ ಪ್ರಹ್ಲಾದ ಚಿಕ್ಕವನಾಗಿ ಎದುರಿಸಿದ್ದು ಭಾರಿ ದೊಡ್ಡ ಸಂಗತಿ. ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್. ತುಂಬ ಜನ ಏನು ಮಾಡ್ತಾರೆ, ಯಾರೋ ಒಬ್ಬರು ಮನೆ ಒಳ್ಳೆಯವರಾಗ್ಬಿಟ್ಟು ಬಿಡು ನಮಗೊಂದು ಅವಕಾಶ ಸಿಗುತ್ತೆ ಅಂತ ಸಂತೋಷ ಪಡೋಕ್ಕೋ ಅಂದರೆ ಅಂಡು ಅಡ್ವಾಂಟೇಜ್ ತೊಗೊಳ್ಕರೆ ಮಾಡ್ತಾರೆ. ಅದನ್ನು ಆಚಾರ್ಯರು ಬೈತಾರೆ. ಮಕ್ಕಳು ಒಳ್ಳೆಯವರಾಗಿದ್ದಕ್ಕಿದ್ದು ಏನೂ ಉಪಯೋಗ ಆಗಲ್ಲ ಅಂತಲ್ಲ, ಸದ್ಗತಿಗೆ ಹೋಗೋದು ಸಾಧ್ಯ ಇಲ್ಲ. ಸ್ವಲ್ಪ ಒಳ್ಳೆಯದಾಗ್ಬೋದು ಅಷ್ಟೇ. ಆದರೆ ನಮಗದು ಗೊತ್ತಾಗದೆ ಹೋದಾಗ ಏನು ತಿಳ್ಕೊಬೇಕಾಗ ಮೋಸ ಹೋಗಬಾರ್ದು. ಅವರಿಂದನೇ ಆಗತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಮಾತ್ರ ಒಳ್ಳೆಯವ್ರು ಮಾಡಿ ನಾವು ಕೆಟ್ಟವರಾದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಯೋಗ್ಯತಾ ಅನಾದಿಭಕ್ತಿ ಯೋಗ್ಯರು ಅಂದರೆ ಯಾರು? ಅನಾದಿಕಾಲದ ಭಕ್ತಿ ಅಂದರೂ ಒಂದೇ, ಸ್ವರೂಪದ ಭಕ್ತಿ ಅಂದರೂ ಒಂದೇ. ಸ್ಯಾತ್ ಅಯೋಗ್ಯಸ್ಯ ಕುತೋಗತಿ. ಅಯೋಗ್ಯ ಅನಾದಿ ಕಾಲದಿಂದ ಭಕ್ತಿ ಇಲ್ಲದೆ ಇದ್ದವನೊಂದು ದ್ವೇಷ. ಭಕ್ತಿ ದ್ವೇಷಗಳು ಅಪೋಸಿಟು. ಭಕ್ತಿ ಇಲ್ಲ ದ್ವೇಷ ಇದೆ ಅಂತ ಅರ್ಥ, ದ್ವೇಷ ಭಕ್ತಿ ಇದೆ ಅಂತ ಅರ್ಥ. ನ್ಯೂಟ್ರಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ರಾಜಸರು, ಇದಕ್ಕೆ ಹೋಗಲ್ಲ, ಅನ್ನದವಿಸ್ಗೆ ಹೋಗೋದಿಲ್ಲ ಅವರು. ಯಾರು ಇಲ್ಲ ನ್ಯೂಟ್ರಲ್ ಅವರು ದ್ವೇಷಗಳೇ. ನಾಸ್ತಿಕರು ಅಂದ ಮೇಲೆ ಏನು ಮಾಡ್ತಾರೆ ಅವರೀಗ? ದೇವ್ರ ಪೂಜೆ ಮಾಡಬೇಡಿ ಅಂತಾರೆ. ದ್ರೋಹ ಆಗಲಿಲ್ಲ, ಟ್ಯಾಕ್ಸ್ ಕೊಡಬೇಡಿ, ಸಂಧೆ ಉಪದೇಶ ಮಾಡಲ್ಲ ಎಲ್ಲರೂ. ಸರ್ಕಾರ ಗತಿ ಏನಾಗತ್ತಾಗ? ಒಳ್ಳೆಯದೇ ಕೆಟ್ಟದದು? ಕೆಟ್ಟದ್ದು. ಆ ಥರ ಸ್ಯಾದ್ ಅಯೋಗ್ಯಸ್ಯ ಕುತೋ. ಇವೆಲ್ಲ ಸುಭಾಷಿತಗಳು, ಸರಿ ನೆನಪಿಟ್ಕೊಂಡ್ಬಿಟ್ರೆ ಒಳ್ಳೊಳ್ಳೆ ಸೂಕ್ತಿಗಳು. ವಸಂತಿ ಅದನ್ನೆಲ್ಲ ಹೈಲೈಟ್ ಮಾಡಿದಾಗ ಸಮಾಜದಲ್ಲಿ ಸಿದ್ಧಾಂತ ಹೇಳಿ ಹೈಲೈಟ್ ಮಾಡೋದೆಲ್ಲ ಒಂದು ಭಾಗ, ಎಲ್ಲರಿಗೂ ತಿಳಿತಕ್ಕಂಥ ವಿಚಾರಗಳನ್ನು ಹೈಲೈಟ್ ಸುಭಾಷ್ ಸೂಕ್ತಿಗಳೇ ಇನ್ನೊಂದು ಭಾಗ. ಅವೆಲ್ಲ ಮಾಡ್ತಾ ಪ್ರಸಾರ ಮಾಡ್ತಾ ಹೊರಟ್ರೆ ಸಿದ್ಧಾಂತದ ಮಹತ್ವ ತಿಳಿಯುತ್ತೆ. ಜಗದ್ಗುರುಗಳು ಅಂತ ಅರ್ಥ ಆಗುತ್ತಾಗ. ಇಲ್ಲಿ ಹೋದ್ರೆ ಕೋಮಿನ ಗುರುಗಳು ಆಗಿಬಿಡ್ತಾರೆ. ಅಲ್ಲ ಇಂಥ ಹೌದು, ಪುರಾಣದಲ್ಲಿ ಸುಭಾಷ ಎಷ್ಟಿವೆ. ರಾಮಾಯಣ ತೊಗೊಂಡೋಗಿ ಇಷ್ಟಪ್ಪ ಆಗುತ್ತೆ ಪುಸ್ತಕ, ಮಹಾಭಾರತ ಇಷ್ಟಪ್ಪ ಆಗುತ್ತೆ, ಬರೀ ಸುಭಾಷ ತೆಗೆದ ಇಷ್ಟಪ್ಪ ಆಗುತ್ತೆ. ಮಾತೆತ್ತರೆ ಸೂಕ್ತಿ ಇರುತ್ತೆ ಅದ್ರ. ಗೊತ್ತಾಯ್ತಾ? ಭಾಗವತದಲ್ಲಂತೂ 5-6 ಶ್ಲೋಕ ಸುಭಾಷಿತ ಒಂದು ವಿಷಯ ಹಿಡಿಬಿಡ್ತಾರೆ. ಸುಭಾಷ ಹೋಗ್ತಾನೆ ಇರ್ತದೆ ಹಾಗೆ ಸುಭಾಷಿತ ಉದ್ದಕ್ಕೆ. ಅದನ್ನು ಹೈಲೈಟ್ ಮಾಡಬೇಕು. ಅದೆಲ್ಲ ಬಿಟ್ಟುಬಿಟ್ಟು ಏನು ಮಾಡ್ತಾರೆ ಅಂದರೆ ಸಾಮಾಜಿಕವಾಗಿ ಯಾವ ಮೌಲ್ಯ ಯಾವುದಿದೆ, ತಾತ್ವಿಕ ಮೌಲ್ಯ ಯಾವುದು, ಗೊತ್ತಾಯ್ತಾ, ಅವೆಲ್ಲ ವ್ರತ ಉಪವಾಸಗಳದ್ದು ಯಾವುದು, ತೀರ್ಥ, ಅದೆಲ್ಲ ವಿಂಗಡಿ ಎಲ್ಲ ಸೇರಿಸ್ಬಿಟ್ಟಿರ್ತಾರೆ. ಆ ಪ್ರಸಂಗವನ್ನು ಹೈಲೈಟ್ ಮಾಡಿದ ಜನಗಳು ಏನಾಗುತ್ತೆ, ಅದು ಕ್ಲಿಕ್ ಆಗುತ್ತೆ. ಯಾವುದೋ ಸಮಯದಲ್ಲಿ ಹೇಳಿದ್ರೆ ವಿಷಯ ತಲೆಗೆ ಹೋಗೋದಿಲ್ಲ, ಆ ಟೈಮ್ ಹೇಳಬೇಕು. ಗೊತ್ತಾಯ್ತಾ? ಅದು ಅದು ಕಲೆ. ಆಚಾರ ಹಾಗೆ ಹೇಳ್ತಾ ಬರ್ತಾರೆ, ಫುಲ್ಲು ಕೊಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತಲುಪಿಸೋದು ನಮ್ಮ ಕೆಲಸ. ತಲುಪಿಸ್ಬೇಕಾದ್ರೆ ಜನಗಳಿಗೆ. ನಮಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಡೆಲಿವರ್ ಮಾಡ್ಲಿಕ್ಕೆ ಅಷ್ಟೇ ಹೇಳಿರೋದು. ಗೊತ್ತಾಯ್ತಾ? ಲಾಂಗ್ ಡೆಲಿವರಿ ಮಾಡಬಾರ್ದು. ಷೋಡಶೋ ಅಧ್ಯಾಯ ಮುಗೀತು. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠಮೂರ್ತಯಃ ಯೇ ನಿತ್ಯಮನಿಮಿತ್ತೇನ ಧರ್ಮೇಣ ಆರಾಧಯನ್ ಹರಿಂ ಅನಿಮಿತ್ತೇನ ವಿಷ್ಣರ್ಪಿತೇನ. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠಮೂರ್ತಯಃ. ವೈಕುಂಠ ಅಂದರೆ ಪರಮಾತ್ಮ, ವೈಕುಂಠ ಪ್ರಾಣದ ಪ್ರಾಣ. ಪ್ರವೃತ್ತಿ ಅಂದ್ರೇನು? ಸನ್ನಿಧಾನ ಇರೋದು. ಪ್ರತಿಯೊಬ್ಬರಲ್ಲೂ ದೇವರಿರೋದ್ರಿಂದ ಅವರೆಲ್ಲ ಕೂಡ ವಾಸ ಮಾಡ್ಕೊಂಡಿರ್ತಾರೆ. ಈ ನಿತ್ಯ ಅನಿಮಿತ್ತೇನ, ನಿತ್ಯದಲ್ಲೂ ಕೂಡ ಅನಿಮಿತ್ತೇನ ಧರ್ಮೇಣ ಆರಾಧಯನ್ ಹರಿ,
ಅನಿಮಿತ್ತವಾದ ಧರ್ಮ ಅಂದರೆ ನಿಷ್ಕಾಮ ಕರ್ಮ. ನಿಮಿತ್ತ ಅಂದರೆ ಫಲ. ನಿಷ್ಕಾಮ ಕರ್ಮದ ಆರಾಧನೆ ಮಾಡ್ಕೊಂಡಿರ್ತಾರಲ್ಲ ಅವರಲ್ಲಿ ದೇವರ ವಿಶೇಷ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಫಲಾಪೇಕ್ಷೆಯಿಂದ ಯಾರು ಮಾಡ್ತಾರಲ್ಲ ಅವರಲ್ಲಿ ಎಲ್ಲರಲ್ಲೂ ಕಾಮನ್ ಸನ್ನಿಧಾನ ಇರಲೇಬೇಕು, ಹೋಗ್ಬಿಡ್ತಾರೆ. ವಿಶೇಷ ಸನ್ನಿಧಾನ ಇರಬೇಕಾದ್ರೆ ಅವರ ಸಾಧನೆ ತಕ್ಕಂತೆ ಏನು ಮಾಡ್ತಾನೆ, ತನ್ನ ವಿಶೇಷವಾದ ಹಿರಿಮೆಯನ್ನು ವ್ಯಕ್ತ ಮಾಡ್ತಾನೆ. ತಾನೇ ಹೇಳ್ತಾನೆ, ಯದ್ಯದ್ವಿಭೂತಿ ಮತ್ ಸರ್ವಂ ಶ್ರೀಮದುರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವ. ಅಲ್ಲ 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 ಹೃದಯ ಕಮಲ ವೈಕುಂಠ ಅಲ್ಲ. ಅಲ್ಲಿ ಧ್ಯಾನ, ಅಲ್ಲಿ ದೇವರೇ ವೈಕುಂಠದಲ್ಲೋಗಲ್ಲ, ಮತ್ತೆ ಅಲ್ಲೇ ಇರ್ತಾನೆ. ಅಲ್ಲೂ ಹೃದಯ ಕಮಲ ಇರ್ತಾ, ಅಲ್ಲೂ ಇರ್ತಾನೆ ಮತ್ತೆ. ಆದ್ದರಿಂದ ಅದು ಮುಖ್ಯವಾಗಿ ದೇವರನ್ನು ನಮ್ಮಲ್ಲಿ ವಾಸ ಮಾಡೋ ಜಾಗ. ಅನಿಮಿತ್ತೇನ, ಅನಿಮಿತ್ತ ಶಬ್ದವು ಸ್ವಾರಸ್ಯವಾದ ಅರ್ಥ ಬರೋದು. ಅನಿಮಿತ್ತ ಅಂಬೋದಕ್ಕೆ ಏನರ್ಥ, ಒಂದು ಜನ ಇರ್ತಾರೆ, ನಾನು ಜಂಟ್ಲಮನ್ನು ಯಾವ ಫಲನೂ ಕೇಳೋದಿಲ್ಲ, ದೇವರನ್ನು ಒಪ್ಪಿಲ್ಲ, ಅದು ಉಪಯೋಗ ಇಲ್ಲ. ಯಾಕೆ ನಿಷ್ಕಾಮ ಕರ್ಮ ಒಂದು ದೃಷ್ಟಿಯಿಂದ ಹೌದಾದರೂ ಕೂಡ ಸರಿ ಹೋಗಲಿಲ್ಲ. ಅದಕ್ಕೆ ಅಂದರೆ ವಿಷ್ಣು ಅನಿಮಿತ್ತೇನ ನೋಡಿದರೆ ವಿಷ್ಣುರ್ಪಿತೇನ, ವಿಷ್ಣು ಅರ್ಪಣೆ ಮಾಡೋ ನಿಮಿತ್ತನೇ ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ಅಡುಗೆ ಮಾಡಿಕೊಂಡ ದೇವರಿಗಾಯ್ತು ನಮಗಾಯ್ತು ಅಂತ ಮಾಡಬಾರ್ದು, ದೇವರಿಗೆ ಅಂತಲೇ ಮಾಡೋದು. ಪ್ರಸಾದ ತೊಗೊಳ್ಬೇಕು. ಅದೇನಾಗತ್ತೆ, ಅದು ಅಷ್ಟು ದೇವರು ಶೇರ್ ತೊಗೊಳಕ್ಕಾಗತ್ತೆ. ಈಗ ತೊಗೊಳಕ್ಕೆ ಸಾಧ್ಯ ಇಲ್ಲ. 2 ಲಕ್ಷ ರೂಪಾಯಿ ಇಟ್ಟ ಬ್ಯಾಂಕ್ನಲ್ಲಿ ಇದು ನನಗಿಷ್ಟು ಇಷ್ಟು ಅಂತ ಅನ್ಕೋಬಾರ್ದು. ಅದಿಷ್ಟು ಬ್ಯಾಂಕಿದ್ದೆ ಹೊರತು ಒಂದು 10 ರೂಪಾಯಿ ಕೂಡ ತೆಗೆದುಕೋಬಾರ್ದು ಅದರಲ್ಲಿ. ಯಾಕೆ, ಕೊಡೋ ವ್ಯವಸ್ಥೆ ಬೇರೆ ಇದೆ. ಇದರಲ್ಲಿ ತೊಗೊಳ್ಬಾರ್ದು. ಎಲ್ಲಿ ತೊಗೋಬೇಕು, ಸಂಬಳ ಇಲ್ಲಿ. ಅದಕ್ಕೆ ಸ್ವಧರ್ಮ ತೇನ ತ್ಯಕ್ತೇನ ಭುಂಜೀತ. ಸಂಬಳ ಕೊಡೋದಲ್ಲಿ ಬದುಕಬೇಕೆ ಹೊರತು ಯಾವುದಕ್ಕೆ ಕಷ್ಟಪಡಬಾರ್ದು, ಗಿಂಬಳಕ್ಕೆ ಆಸಕ್ತಿ ಪಡಬಾರ್ದು ಅಷ್ಟೇ. ಅದು ಹೇಳೋದಕ್ಕೆ ಹೇಳ್ತಾರೆ ಅನಿಮಿತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟ ಬರೋದು ಗೀತಾ ಭಾಷೆಗೆ ಬೇಕಿದು. ಅಸಕ್ತ, ಅಸಕ್ತ ಅಂದರೆ ವಿಷ್ಣು ಸಕ್ತ ಅಂತ ಅರ್ಥ. ಗೊತ್ತಾಯ್ತು? ಇಲ್ಲಿ ಬರೋದು, ಅಲ್ಲಿ ಬರಲಿಲ್ಲ, ಹೊಂದ್ಕೋಬೇಕು. ಇದು ಬರದೇ ಇದ್ದ ಆಚಾರ ನೋಡಿದ್ರೆ ಇಲ್ಲಿ ಬರೋದಿಲ್ಲ, ಅಲ್ಲಿ ಬರೋದ್ರು ಮರ್ತು ಬಿಟ್ಟರು ಅಂತ ಕಾಣಿಸುತ್ತೆ. ಇದು ಮೂರ್ಖತನ. ಯಾಕೆಂದರೆ ಬರೆಯೋದು ಆ ರೀತಿ ಅಲ್ಲ. ಅವ್ರು ಪೂರ್ಣ ದೊಡ್ಡ ಜ್ಞಾನಿಗಳು. ಅವ್ರು ಎಲ್ಲಿ ಬರೀಬೇಕೋ ಅಲ್ಲಿ ಬರೀತಾರೆ. ಉಳಿದ ಕಡೆ ಸೇರಿಸ್ಕೋಬೇಕಂತ ನಮ್ಮ ಕೆಲಸ. ಅನಿಮಿತ್ತೇನ ವಿಷ್ಣರ್ಪಿತೇನ ವೈಮಾನಿಕಾ ಸಲಲನಾ ಚರಿತಾನಿ ಯತ್ರ ಗಾಯಂತಿ ಲೋಕಶಮರಕ್ಷಪಣಾನಿ ಭರ್ತು ಅಂತರ್ಜಲೇ ವಿಕಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ಧಿಯೋಪಿ ಅನಿಲಂ ಕ್ಷಿಪಂತಹ. ಸನಕಾದಿಗಳ ದೇವರ ದರ್ಶನಕ್ಕೆ ಹೋಗ್ತಾರೆ. ವೈಕುಂಠದ ವರ್ಣನೆ. ವೈಮಾನಿಕಾ ಸಲಲನಾಹ ಇವೆಲ್ಲ ಮಧ್ವಿಜಯದ ಇದಕ್ಕೆ ಮೂಲ. 11ನೇ ಸರ್ಗಕ್ಕೆ ಮೂಲ ಇವೆಲ್ಲ. ವೈಮಾನಿಕಾ ವಿಮಾನದಲ್ಲಿ, ಅಲ್ಲೇ ವಿಮಾನದಿಂದ ಹಿಡಿತಾರೆ, ವರ್ಣನೆ ಮಾಡಿದ್ದಾರೆ. ವಿಮಾನ ಮೃದುಗಾ ವಿಮಾನ ಸಂಪದ ಉಪಯೋಗಿಸಿದ್ದಾರೆ. ಸಲಲನಾಹ ಲಲನ ಪದ ಉಪಯೋಗಿಸಿದ್ದಾರೆ. ಚರಿತಾನಿ ಯತ್ರ ಅಂದರೆ ವೈಕುಂಠದಲ್ಲಿ ವಿಷ್ಣು ಭಕ್ತರೆಲ್ಲ ವಿಮಾನದಲ್ಲಿ ಕುತ್ಕೊಂಡ್ಬಿಟ್ಟು ಸಪತ್ನೀಕರಾಗಿ ಗಾಯಂತಿ ದೇವರ ಗುಣಗಳನ್ನು ಧ್ಯಾನ ಮಾಡ್ತಾರೆ. ಏನವೆಲ್ಲ ಲೋಕಶಬಲ ಕ್ಷಪಣಾನಿ ಭರ್ತು ಚರಿತಾನಿ ಗಾಯಂತಿ, ಪರಮಾತ್ಮನ ಮಹಿಮೆಯನ್ನು ಹಾಡ್ತಾರೆ. ಅದರಿಂದ ಏನು ಉಪಯೋಗ, ಲೋಕಶಬಲ ಕ್ಷಪಣಾನಿ. ಲೋಕಶಬಲ ಕ್ಷಪಣಾನಿ, ಲೋಕ ಅಂದರೆ ಇಡೀ ಲೋಕ, ಶಮಲ ಅಂದರೆ ಪಾಪ, ಕ್ಷಪಣ ಅಂದರೆ ಪರಿಹಾರ ಮಾಡೋದು. ದೇವ್ರ ಕಥೆ ಕೇಳ್ತಿರ್ಲಿಕ್ಕೆ ಏನಾಗತ್ತೆ, ಪಾಪ ಪರಿಹಾರ. ಕ್ಷಿಪಂತಹ ಅಂತರ್ಜಲೇತು ವಿಕಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ಧಿಯೋಪಿ ಅನಿಲಂ ಕ್ಷಿಪಂತಹ. ಮುಕ್ತಾಶ್ಚೈವ ಅಧಿಕಾರಸ್ಥಾ ದ್ವೇಧಾ ವೈಕುಂಠಲೋಕಗಾಃ ಅಮುಕ್ತಾನಾಂ ಭ್ರಮಃ ಕ್ವಾಪಿ ನ ಮುಕ್ತಾನಾಂ ಕ್ವಚಿತ್ ಭವೇತಿತಿ ಭವಿಷ್ಯತ್ ಪುರಾಣೆ ಕೃಷ್ಣಾತ್ಮನಾಂ ನರಜ ಆದಧುಃ ಇತಿ ಚ. ಅಂತರ್ಜಲೇತು ಕಿಮಸನ್ ಮಧುಮಾಧವೇನ. ಏನ ಹಾಂ, ಇಲ್ಲಿ 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 ಆಚಾರ್ಯ ಹೇಳಿಲ್ವಲ್ಲ, ಅಂದಿಲ್ಲ. ಅಲ್ಲ, ಎಲ್ಲಿ ಆಧಾರ ಕೊಡಬೇಕು. ಆಧಾರ ಕೊಟ್ಟಿದ್ದಾರಾ ಎಲ್ಲಿ 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 ಯಾರಿಗೆ ಗೊತ್ತು, ನೋಡಿದೆ ಅಲ್ಲಿ ಇಲ್ಲಿ ಇಲ್ವಲ್ಲ, ಅದಿಲ್ಲ. ಅದು ಗೊತ್ತಾಯ್ತು. ನೈಶ್ರೇಯಸ್ ಅದು ವೈಕುಂಠಕ್ಕೆ ನೈಶ್ರೇಯಸ್ ಅದು, ಬೇರೆ ಉದ್ಯಾವನ ಅಲ್ಲ, ಅದಕ್ಕೆ ನಿಶ್ರೇಯಸ್ ಅಂದರೆ ಮೋಕ್ಷ. ಗೊತ್ತಾಯ್ತಾ? ಆದ್ದರಿಂದ ಮೋಕ್ಷದಲ್ಲಿರೋ ವಿಷಯ ಅಂತ ಅರ್ಥನೇ ಹೊರತು ವನದ ಹೆಸರಲ್ಲ, ಅದು ವನದ ಹೆಸರಲ್ಲ. ಮುಕ್ತಾಶ್ಚೈವ ಅಧಿಕಾರಸ್ಥ ದ್ವೇಧಾ ವೈಕುಂಠ ಲೋಕ. ಮುಕ್ತರಲ್ಲಿ 2 ವಿಧ ಇದ್ದಾರೆ, ಅಧಿಕಾರದಲ್ಲಿರೋರು, ಇಲ್ಲದೆ ಇರೋರು. ಸಿಟಿಜನ್ಸಲ್ಲಿ ಆಫೀಸರ್ಸು ಇದ್ದಾರೆ, ನಾನ್ ಆಫೀಸರ್ಸು ಇದ್ದಾರೆ, ಆ ಥರ ಇರ್ತಾರೆ. ಅವರೆಲ್ಲ ಸಿಟಿಜನ್ಸೇ.
ಬರೀ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ಬೇಕಾದ್ರೆ IAS ಆಫೀಸರ್ ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ, ಅಟೆಂಡನ್ಸು ಬರ್ತಾರೆ, ಈ ಜೈಲಲ್ಲಿರೋ ಖೈದಿಗಳು ಬರ್ತಾರೆ. ಇಂಡಿಯನ್ ಖೈದಿ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಒಪ್ಬೇಕು ನಾವು ಅದನ್ನು. ಈ ಖೈದಿಗಳ ಬಗ್ಗೆ ಇದೆ, ಎಕ್ಸ್ಚೇಂಜ್ ಮಾಡ್ಕೋತಾರೆ ಖೈದಿಗಳನ್ನು, ಇದು ಮಾಡೋದು ಪರ್ಮಿಷನ್ ಕೊಡಬೇಕು, ವಿಧಿ ಇದೆ ಅದಕ್ಕೆಲ್ಲ. ಅದು ಮುಕ್ತರಲ್ಲಿ ಹಾಗಿದ್ದಾರೆ. ಇಲ್ಲಿ ಏನು ಸ್ವಾರಸ್ಯ ಅಂದರೆ ಅಂತರ್ಜಲೇತು ವಿಕಸನ್ ಮಧುಮಾಧವೀನ, ನೀರೊಳಗೆ ವಿಕಸನ್ ಮಧುಮಾಧವೀನ, ಮಧು ಅಂತ ಹೇಳಿದರೆ ಜೇನು, ಮಾಧವೀನ ಜೇನು ಹೊಂದಿರೋ ಪುಷ್ಪಗಳು, ಕಮಲ ಪುಷ್ಪಗಳು, ಅವುಗಳ ಗಂಧದಿಂದ ಖಂಡಿತ ಧಿಯೋಪಿ ಅದಿಲಂ ಕ್ಷಿಪಂತ, ಸ್ವಲ್ಪ ಖಂಡಿತ ಧಿಯ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅವರಿಗೆ, ಅನಿಲಂ ಕ್ಷಿಪಂತಹ, ಏನು ಗಾಡಿ ಬಂದು ಡಿಸ್ಟರ್ಬ್ ಮಾಡುತ್ತಲ್ಲ ನಮಗೆ ಅನ್ಕೋತಾರಂತೆ. ಇಲ್ಲೇನು ಸಮಸ್ಯೆ ಅಂದರೆ ನೋಡೋದಕ್ಕೆ ಮುಕ್ತರಿಗೆ ಸ್ವಲ್ಪ ಮನಸ್ಸಿನ ಖಂಡನೆ ಇತ್ಯಾದಿ ಆಗತ್ತೆ ಅಂದರೆ ಸಹ ದೋಷ ಹಿಡಿದಾಗಾಯ್ತು. ಆ ಥರ ನೋಟು ಬರೀತಾರೆ. ಹಾಗಿಲ್ಲ, ಮುಕ್ತರಿಗೇನಿಲ್ಲ, ದೋಷಗಳಿಲ್ಲ. ಮುಕ್ತರಲ್ಲಿ ಅಧಿಕಾರ ಇಲ್ಲದೆ ಎರಡು ಗುಂಪಿದ್ದಾರೆ. ಬಟ್ ಎಲ್ಲರೂ ಕೂಡ ಏನವರು ದೋಷ ದೂರರಾದ್ದರಿಂದ ಅದೇ ಇದನ್ನೇ ಬರೀತಾರೆ. ವೈಕುಂಠ ಲೋಕದೊಳಗೆ ಕೆಲವೆಲ್ಲ ವನ ಪಕ್ಷಿಗಳು ಹೇಗೆ ಮಾಡಿರ್ತಾರೆ ಕೆಲವು ಉದ್ಯಾನದಲ್ಲಿ ಅಂತ ಕೇಳಿದರೆ, ಅಲ್ಲಿ ಭ್ರಮೆ ಇಲ್ಲ ಅಂತ ನಿಯಮ ಇಲ್ಲದೆ ಹೋಗಿದ್ದರೆ ನಿಜ ಅಂತ ತಿಳ್ಕೊಂಡ್ಬಿಡ್ತಿದ್ರು ಅಂತ ಹೇಳ್ತಾರೆ. ಅಂದರೆ ಭ್ರಮೆ ಇಲ್ಲ ಅಂತ ತಾತ್ಪರ್ಯ. ಅದೇನೆ ಆ ಮಾತಿಗೆ ಇದು ಸೇರಿಸ್ಕೋಬೇಕಲ್ಲಿ. ಈ ಬೇಸಿಸ್ ಮಾಡಿಕೊಂಡೆ ಅವ್ರು ಇದನ್ನೆಲ್ಲ ಸೇರಿಸಿದಾಗ ನಾವು ಮದುವೆ ವಿಜಯ ಆಗ ಎಷ್ಟು ಪ್ರಾಮಾಣಿಕ ಅಂತ ಮೂಲ ಅದೆಲ್ಲ ಪದ ಹಾಗಾಗಿ ಉಪಯೋಗಿಸ್ತಾರೆ. ಪಕ್ಷಿಗಳ ಕೃತಕ ಪಕ್ಷಿಗಳು, ಶುದ್ಧ ಸತ್ವದ ಪಕ್ಷಿಗಳು, ಪಕ್ಷಿ ಆಕಾರದ್ದು, ಜಡ ಪದಾರ್ಥ ಇಲ್ಲ ಅಂತಲ್ಲ ಮೋಕ್ಷದಲ್ಲಿ ಇದೆ, ಅವೆಲ್ಲ ಶುದ್ಧ ಸಾತ್ವಿಕ. ಈ ಪ್ರಾಕೃತಿಕ ಅಲ್ಲ. ಪ್ರಕೃತಿಯಲ್ಲಿ ಶುದ್ಧ ಸತ್ವ ಅಂತಿಲ್ಲ, ಯಾವಾಗಲೂ ಮಿಕ್ಸ್ಚರೇ. ಶುದ್ಧ ಸತ್ವ ಅದು ಅಪ್ರಾಕೃತ, ಶುದ್ಧ ಸತ್ವ ಕೂಡ ಅಪ್ರಾಕೃತ. ಅಪ್ರಾಕೃತವಾದ ಜಡ ಪದಾರ್ಥನೂ ಇದೆ, ಅದನ್ನು ಹೇಳಬೇಕು. ಲೋಕಂಬ ಪದನೇ ಅಪ್ರಾಕೃತ, ಜಡ ಅಂತ ಆಗಬೇಕಲ್ಲ ಅದು. ಆದ್ದರಿಂದ ಹಾಗಿದೆ. ಹಾಂ ಹೌದು. ಕೃಷ್ಣಾತ್ಮನಾಮ ನಾರಜ ಆದಸು ಇತೀಚ, ಕೃಷ್ಣಾತ್ಮರಿಗೆ ನಾರಜ ರಜ ಅಂತ ದೋಷ ಬರೋದಿಲ್ಲ. ಇನ್ನೊಂದು ವಾಕ್ಯ ಕೊಟ್ಟು, ಸಮಾಧಿಗಳು ಯಾರಿಗೆಲ್ಲ ಮುಕ್ತರಿ ಯಾವ ಕಾಲಕ್ಕೂ ಇಲ್ಲ, ಅವರಲ್ಲಿ ಇದೆ ಅಜ್ಞಾನ ಇದೆ, ಭ್ರಮೆ ಇಲ್ಲ. ಅಜ್ಞಾನ ಅಂದ್ರೇನು? ಹೆಚ್ಚು ತಿಳುವಳಿಕೆ ಇಲ್ಲದೆ ಇರೋದು. ಗೊತ್ತಾಯ್ತು. BSc ಓದ್ತಾರೆ, MSc ಬಗ್ಗೆ ಅಜ್ಞಾನ ಇದೆ, ಆದರೆ MSc ಫಸ್ಟ್ ರ್ಯಾಂಕ್, BSc ಫಸ್ಟ್ ರ್ಯಾಂಕ್ ಇವರು. ಈ ಜ್ಞಾನ ಇದ್ದೇ ಇದೆ. ಮುಕ್ತರೆಲ್ಲ ಒಂದು ವ್ಯತ್ಯಾಸ. ಆದರೆ ಅವ್ರಿಗೆ ಏನಿಲ್ಲ ಅಂದರೆ ತಾರತಮ್ಯ ಇದೆ ಹೊರತು ಮಿಥ್ಯಾಜ್ಞಾನ ಇಲ್ಲ. ಮಿಥ್ಯಾಜ್ಞಾನ ಇಲ್ಲ. ಎಷ್ಟೋ ಜನ ಶ್ರೀನಿವಾಸ ಕಲ್ಯಾಣ ಹೇಳ್ತಿರ್ತಾರೆ, ಲಕ್ಷ್ಮೀದೇವಿ ಬಳಿ ಗರುಡನ್ನು ಕಳಿಸ್ಬೇಕು, ಗರುಡನ್ನು ಲಕ್ಷ್ಮಿ ಕರ್ಕೊಂಬಂದರೆ ಮದುವೆ ಆಗೋದು ಅಂತ ಹೇಳ್ತಾರೆ. ಯಾರು ಕರ್ಕೊಂಬರ್ಬೇಕು? ಈ ಮತ್ತೆ ಸೂರ್ಯ ನೀನು ಕರ್ಕೊಂಬಂತ ಹೇಳ್ತಾರೆ. ಗಾಡಿ ಯಾಕೆ ಕರ್ಕೊಂಬರಲಿ ಅಂತ ಹೇಳ್ತಾರೆ. ನಾನು ಎರಡನೇ ಮದುವೆ ಬಾದ ನನ್ನ ಗತಿ ಏನಾಗುತ್ತೆ ಕರೆದ್ರೆ ಅಂತ ಹೇಳ್ತಾರೆ. ನೋಡು, ಸುಮ್ಮನೆ ಹೇಳು, ಶ್ರೀನಿವಾಸನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳು. ಸೀರಿಯಸ್, ಜೀವತಿವ ನವ, ಏನಾಗಿರುತ್ತೋ ಗೊತ್ತಿಲ್ಲ. ಅಲ್ಲ, ಇದನ್ನು ಕೇಳಿದರೆ ಹೇಗೆ ಅಂದರೆ ತನ್ನ ಮನ್ಮಾಯ ಮೋಹಿತ ಧಿಯ, ನನ್ನ ಮಾಯೆ ಒಳಗಾಗ್ತಾಳೆ ಹೋಗು ಅಂತ ಹೇಳಿಬಿಡ್ತಾರೆ. ಅಂದರೆ ಲಕ್ಷ್ಮೀ ನಮ್ಮವರು ಉಪನ್ಯಾಸ ಹೋಗಿ ಲಕ್ಷ್ಮೀದೇವಿಗೂ ಅಜ್ಞಾನ ಬಂತು, ಅಯ್ಯೋ ಶ್ರೀನಿವಾಸ ಅಂತ ಹುಡುಕತ ಹೋಗಿಬಿಟ್ರು. ಮುಕ್ತರಿಗೆ ಇಲ್ಲ. ಅದೇ ಹೇಳಿದ್ದು, ಅಜ್ಞಾನ ಇಲ್ಲ. ಆ ತಮಾಷೆಯಲ್ಲಿ ಮನ್ಮಾಯನ ಮದಿಚ್ಛಾ ಅಂತ ಅರ್ಥ. ನನ್ನ ಇಚ್ಛೆ ಗೊತ್ತು. ಯಾಮ್ಯಾಂ ಪರೇಶ ವೃಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತಿ ತಥೈವ ದೇವಿ. ಆರ್ತಲ್ಲಿ ಹೇಳಿದ್ರು ಈ ಮಾಯ ತಿಳ್ಕೊಂಡು ನನ್ನ ಮಾಯೆಗೆ ಅವ್ರಿಗೂ ಬಂದುಬಿಡ್ತದೆ. ಪರವರ್ತಿ ಪೇಷಂಟ್ ಬರ್ತಾರೆ ಪರಮಾತ್ಮ, ಅವ್ರಿಗೆ ಗಾಬರಿ ನಕ್ಕು ಬಿಡ್ತಾರೆ. ಅದ್ರ ಗೊತ್ತಾಗ ಇಚ್ಛಾ ಏನು ಅಯ್ಯೋ ಶ್ರೀನಿವಾಸ ಅಂತ ಬರೋದಿಲ್ಲ, ಜೋರ ನಕ್ಕು ಬಿಡ್ತಾಳೆ. ಆದ್ದರಿಂದ ಈ ಮಾಯೆ ನನ್ನ ಇಚ್ಛೆ ಗೊತ್ತು. ಅಂದರೆ ತಾತ್ಪರ್ಯ ಏನಂದರೆ ಜಗಳ ಹಾಕೊಂಡು ಹೋದವ್ರು ಕರೆಸ್ಬೇಕಾದ್ರೆ ಸೀರಿಯಸ್ ಹೋದ್ರು ಬರ್ತಾರೆ, ಒಳ್ಳೆಯವರಾಗಿದ್ದರೆ ಬರ್ದು ಬಿಟ್ಬಿಡಿ ಅಂತ. ಎಷ್ಟೋ ಜನ ಅಂತ್ಯಕಾಲದೊಳಗೆ ಸ್ವಲ್ಪ ಕ್ಷಮಿಸಿಬಿಡ್ತಾರೆ. ಆದರೆ ಇಲ್ಲಿ ಅಯೋಗ್ಯರಾದರೆ ಕ್ಷಮಿಸೋದೇ ಇಲ್ಲ, ಯೋಗ್ಯರಾದರೆ ಬರ್ತಾರೆ. ಅದಕ್ಕೆ ಪರ್ವದ ರಹಸ್ಯ ಹೇಳಿಕೊಟ್ಟ. ಮನೆ ಬಿಟ್ಟು ಹೋದ ಹೆಂಡತಿನ ಕರೆಸ್ಕೋಬೇಕಾದ ರೀತಿ ಮಾಡಿ ಟೆಸ್ಟ್ ಮಾಡಿ ಬಂದರೆ ಭಾರಿ ಸಂತೋಷ, ಇಲ್ಲದೋದ್ರೆ ಬಿಟ್ಬಿಡಿ, ನಿಶ್ಚಿಂತೆ ಇಟ್ಬಿಡಿ ಅಷ್ಟೇ. ಹೌದೌದು, ಅವಸರಮೋಹನ ಒಂದು, ಅವೆಲ್ಲ ಕಾಮನ್. ಅವಸರಮೋಹನ ಒಂದು, ಲೋಕ ವಿಡಂಬನ. ವಿಡಂಬನದಲ್ಲಿ ಅನುಕರಣೆ ಇದೆ, ಮೋಸದಲ್ಲಿ ಉದ್ದೇಶ ಇದೆ. ಗೊತ್ತಾಯ್ತಾ? ವಿಡಂಬನೆ ಹಾಗೆ ಮಾಡಬೇಕು ಅಂತ ತೋರಿಸೋದು ವಿಡಂಬನೆ, ತಪ್ಪು ಮಾಡಬೇಕು ಅಂತ ತೋರಿಸಿದ್ರೆ ಮೋಹನ. ಕೃಷ್ಣಾತ್ಮನಾಂ ರಜೈತ್ಯ ಇತೀಚ ಆಯ್ತಲ್ಲ. ಹಾಂ, ಪಾರಾವತಾನ್ಯಭೃತ ಸಾರಸ ಚಕ್ರವಾಕ ನತ್ಯೂಹ ಹಂಸ ಶುಕ ತಿತ್ತಿರ ಬರ್ಹಿಭಿಸ್ತತ್ ಕೋಲಾಹಲೇ ವಿರಚಿತೆ ಚಿರಮಾತ್ರಯೋಚ್ಚೈ ಭೃಂಗಾಧಿಪೇ ಹರಿಕಥಾವನು ಗಾಯಮಾನೇ ಚಿರಸ್ತೀನಾಸ್ತಾವರಾಚ್ಚ ಸರ್ವೇ ಜ್ಞಾನಾದ್ವಿಕುಂಠಗಾಃ ಅಮುಕ್ತ ಮುಕ್ತಿಮಾಯಾಂತಿ ನಿಯಮಾತ್ ಕರ್ಮಣಕ್ಷಯೇ ಇತಿ ಚ. ಏನ
ಏನಿದೆ ಏನಿದೆ ಹಾಂ ಇನ್ನು ಓದಿಲ್ಲ ಯಾವ ಇನ್ನೇನಿದೆ ಇನ್ನೊಂದಿದೆಯಾ ಏನಿದೆ ಅದು ಹೇಳಿದ್ದಲ್ಲ ಮುಕ್ತಿ ಅದು ಏನು ಹೇಳಿದ್ರು ಅಂದರೆ ಅಲ್ಲಿ ಬಂದಿದ್ದ ಭ್ರಮೆಯ ಬಗ್ಗೆ ಪ್ರಶ್ನೆ ಬಂತು ಅದಕ್ಕೆ ಮಾಡ್ತಾ ನೋಟ್ ಬರುತ್ತೆ ಗೊತ್ತಾಯ್ತಾ ನೋಡೋದಕ್ಕೆ ಏನು ಅನಿಸ್ತು ಅಂದರೆ ಅದು ಸ್ವಲ್ಪ ಬೇಜಾರಾಗ್ತಿತ್ತು ಎಂಬ ಅಭಿಪ್ರಾಯ ಕಾಣಿಸುತ್ತೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮುಕ್ತರಲ್ಲಿ ಕೆಲವರಿಗೆ ಆಗ್ಬೋದಲ್ಲ ಅಂದರೆ ಆಗೋದಿಲ್ಲ ಮುಕ್ತರಲ್ಲಿ ಅಧಿಕಾರ ಭೇದ ಇತ್ಯಾದಿ ಇದೆಯೇ ಹೊರತು ಮಿಥ್ಯಾಜ್ಞಾನ ಮಾತ್ರ ಯಾರಿಗೂ ಇರೋದಿಲ್ಲ ಅದು ನೋಟದು ವಾಕ್ಯ ನೋಡೋದನ್ನು ಮುಕ್ತಾಶ್ಚೈವ ಅಧಿಕಾರಸ್ಥ ದ್ವೇಧಾ ವೈಕುಂಠ ಲೋಕಗಾ ಅಮುಕ್ತಾನಾಂ ಭ್ರಮ ಕ್ವಾಪಿ ಅಮುಕ್ತರಾದವರಿಗೆ ಭ್ರಮೆ ಇದೆ ಯಾರಿಗೆ ದೊಡ್ಡ ದೊಡ್ಡ ದೇವತೆಗಳು ರುಚಿಗಳು ಬಿಟ್ಟರೆ ಅವರಿಗೇ ಇದೆ ಸಮಸ್ಯೆ ಅಂದರೆ ಅಮುಕ್ತಿಯಲ್ಲಿ ಸಂಸಾರಾವಸ್ಥೆಯಲ್ಲಿ ದೊಡ್ಡ ದೊಡ್ಡ ದೇವತೆಗಳಿಗೂ ಅಸುರಾವೇಶ ಎಲ್ಲ ಉಂಟು ಭ್ರಮೆ ಉಂಟು ಆದರೆ ಅದರೊಳಗೆ ಮುಕ್ತಿ ಅತಿ ಕಡಿಮೆಯವರೆಗೂ ಇದೆ ಪೂರ್ತಿ ಆಪೋಸಿಟ್ ಇದೆ ಮುಕ್ತಿ ಶಬ್ದದ ಅರ್ಥನೇ ಇತ್ತೀಚ ಹೋಗಿದೆ ಮುಕ್ತರಾದ ಮೇಲೆ ದೋಷದ ಯೋಚನೆ ಮಾಡಬೇಡಿ ರಾಂಗ್ ಜೀವನ್ಮುಕ್ತರಿಗಿದೆ ಜೀವನ್ಮುಕ್ತರೆಲ್ಲ ಪ್ಯೂರ್ ಏನಲ್ಲ ಸ್ವಲ್ಪ ತಪ್ಪು ಮಾಡ್ತಾರೆ ದೇವತೆಗಳ ಕಥೆಲ್ಲ ಜೀವನ್ಮುಕ್ತರ ಕಥೆಗಳೇ ಅವೆಲ್ಲ ಇಲ್ಲೊಂದು ಸ್ವಾರಸ್ಯ ಬಂತು ಪಾರಾವತ ಅನ್ಯಭೃತ ಸಾರಸ ಅಲ್ಲಿ ಸ್ಪೇಸ್ ಬೇಕಿಲ್ಲ ಪಾರಾವೃತ ಅನ್ಯಭೃತ ಸಾರಸ ಚಕ್ರವಾಕ ನತ್ಯೂಹ ನತಿ ಊಹ ಹಂಸ ಶುಕ ತಿತ್ತಿರ ಬರ್ಹಿಭಿಸ್ತತ್ ಕೋಲಾಹಲೆ ವಿರಚಿತೆ ಚಿರಮಾತ್ರಯ ಉಚ್ಚೈಹಿ ಭೃಂಗಾಧಿಪೇ ಹರಿಕಥಾಮನು ಗಾಯಮಾನೆ ಭೃಂಗರಾಜ ಅಂದರೆ ಪಾರಾವತ ಪಾರಿವಾಳ ಅನ್ಯಭೃತ ಕೋಗಿಲೆ ಪರಭೃತ ಅಂದರೆ ಅನ್ಯಭೃತ ಆಮೇಲೆ ಸಾರಸ ಚಕ್ರವಾಕ ನತಿ ಊಹ ಹಂಸ ಶುಕ ತಿತ್ಯರ ಅಥವಾ ತೈತ್ತರಿಯ ಉಪನಿಷತ್ತು ಅಂತ ಕಾಗೆ ಬಂದಿತ್ತು ಬರ್ಹಿಭಿಸ್ತತ್ ಕೋಲಾಹಲೇ ವಿರಚಿತೆ ಚಿರಮಾತ್ರಯ ಉಚ್ಚೈಹಿ ಭೃಂಗಾಧಿಪೇ ಹರಿಕಥಾವನು ಗಾಯಮಾನ ಎಲ್ಲ ಪ್ರಾಣಿಗಳು ಕೂಡ ದೇವ್ರ ಕಥೆ ಹಾಡ್ತವೆ ಅಂತ ಹೇಳಿದ್ರು ಎಲ್ಲ ಪ್ರಾಣಿಗಳು ಕೂಡ ನಮ್ಗೆ ಆಶ್ಚರ್ಯ ಆಯ್ತಾಗ ಪ್ರಾಣಿಗಳು ಹೇಗೆ ಆಡುತ್ತೆ ಅಂತ ಕೇಳಿದರೆ ಚಿರಸ್ಥಿರ ಸ್ಥಾವರಾಶ್ಚ ಸರ್ವೇ ಜ್ಞಾನಾದ್ಯಕುಂಠಗಾ ಸ್ವರೂಪದಲ್ಲಿ ಪಕ್ಷಿಯಾಗಿರ್ತಾರೆ ಕೆಲವರು ಸ್ವರೂಪದಲ್ಲಿ ವಿಷ್ಣು ಭಕ್ತರವರು ಚೇತನಗಳು ಮತ್ತು ಅವ್ರಿಗೂ ಮುಕ್ತ ಕಾವು ಬೇಕಾದ್ರೆ ಓಡಾಡ್ಕೋದು ವಿಚಾರದಿಂದ ಆ ರೂಪ ಒಂದಿದೆ ಅದರಿಂದ ಮೃಗಪಕ್ಷಿಗಳು ಕೂಡ ಏನವೆಲ್ಲ ಎಲ್ಲ ಮುಕ್ತರಾದವರೆಲ್ಲ ಮುಕ್ತ ಚೇತನಗಳು ಅದು ಹರಿಕತೆ ಹೇಳುತ್ತೆ ಅಷ್ಟು ಬಿಡೋದ ಲೋಕದಲ್ಲಿ ಹೇಳಿಬಿಟ್ರೆ ಅದು ಪೊಯಿಟ್ರಿ ಆಗುತ್ತೆ ಅಲ್ಲಿ ಹೇಳಿಬಿಟ್ರೆ ವಾಸ್ತವ ಅಷ್ಟೇ ಆದ್ದರಿಂದ ಅದನ್ನು ಹೇಳೋದಕ್ಕೋಸ್ಕರ ಬರುತ್ತೆ ತಿರಸ್ಥೀನಾಹ ತಾವರಾಶ್ಚ ಸರ್ವೇ ಜ್ಞಾನಾದ್ ವಿಕುಂಠಗ ಮತ್ತು ಅವರೆಲ್ಲ ಹಾಗೆ ಕೊಟ್ಬಿಡ್ತಾರೆ ಅಂದರೆ ಜ್ಞಾನಾತ್ ರಾಮದೇವರಿಂದ ಹೊರಟು ಖಗ ಮೃಗಾಹ ಖರಾಹ ಖಗಗಳು ಮೃಗಗಳು ಕತ್ತೆಗಳೆಲ್ಲ ಹೋದವು ಅವೆಲ್ಲ ಏನವು ಸಾಧನೆ ಮುಗಿದೋಗಿತ್ತು ಅವಕ್ಕೆಲ್ಲ ಗೊತ್ತಾಯ್ತಾ ತೃಣಾಧಿಪರಿ ಹೋಗಿದ್ದೆಲ್ಲ ಕೂಡ ಯಾತಕ್ಕೂ ಆ ತೃಣಂ ಆಪಿಪೀಲಂ ಆ ತೃಣಂ ಆಪಿಪೀಲಂ ಜಡ ಸ್ಥಾವರಗಳಲ್ಲಿ ತೃಣ ಚೇತಗಳಲ್ಲಿ ಪಿಪೀಲ ಇವೆಲ್ಲ ರಾಮದೇವರಿಂದ ಹೊರಟ್ಬಿಟ್ಟು ಅಲ್ಲ ಅವರೆಲ್ಲ ಮೊದಲು ಅವರೆಲ್ಲ ರೂಪದಲ್ಲಿದ್ದರೂ ಕೂಡ ಅವರು ಮನುಷ್ಯಾದಿ ರೂಪದಲ್ಲಿ ಹುಟ್ಟಿಬಿಟ್ಟು ಜ್ಞಾನ ಸಂಪಾದನೆ ಮಾಡಿ ಅವರು ಆಗಿಬಿಟ್ಟಿರ್ತಾರೆ ಈ ಕೊನೆಯ ಜನ್ಮದಲ್ಲಿ ಯಥಾ ನಿಜ ಅವರು ನಿಜರೂಪದಿರ್ತಾರೆ ಅವ್ರನ್ನ ದೇವ್ರು ಕರ್ಕೊಂಡು ಹೋದ್ರೆ ಹೊರತು ಕರ್ಕೊಂಡು ನೀವು ಬನ್ನಿ ಕರ್ಕೊಂಡು ಹೋಗಲಿಲ್ಲ ಗೊತ್ತಾಯ್ತಾ ಅಷ್ಟೇ ಅದರಲ್ಲಿ ಕ್ಲಾರಿಫಿಕೇಶನ್ ಹಿಡ್ಕೊಂಡು ಮುಕ್ತಿಯಲ್ಲೇ ದೇವರಿಗೆ ವರ್ಣನೆ ಮಾಡ್ತಿರಲ್ಲ ಇಲ್ಲ ಭ್ರಮೇನೋ ಗೊತ್ತಾಯ್ತಾ ಆ ಮೋಹನ ಅನ್ನುವಂಥ ಪ್ರಶ್ನೆ ಬಂದರೆ ಏನೂ ಅಲ್ಲ ಆ್ಯಕ್ಚುಲಿ ಅಲ್ಲಿದ್ದ ಮುಕ್ತ ಮೃಗಪಕ್ಷಿಗಳು ಕೂಡ ಏನವು ಸಾತ್ವಿಕರು ಶುದ್ಧ ಮುಕ್ತಿಯೋಗ್ಯರು ಸಾಧನೆ ಮಾಡಿ ಬಂದವರೇ ಹೊರತು ಅಲ್ಲಿ ಸುಮ್ಮನೆ ಏನೋ ಒಂದು ಕೂಡಿಸಿಲ್ಲ ಅಂತ ಹೇಳ್ತಾರೆ ಇಲ್ಲ ಸುಮ್ಮನೆ ಹೋಗ್ತಾ ಹಿಡ್ಕೊಂಡೋಗಿಲ್ಲ ಅವ್ರು ಇಲ್ಲಿಂದ ಹೋಗ್ತಾ ಯಾವ್ದು ಹಿಡ್ಕೊಂಡೋಗಿ ಕೂತಿಲ್ಲ ಈಗ ವಿರೋಧ ಆಗಿರ್ತಾರೆ ತಿರುಪತಿ ವರ್ಣನೆ ಮಾಡಬೇಕಾದ್ರೆ ಅದರಿಂದ ಮೃಗಪಕ್ಷಿಗಳು ಕೂಡ ದೇವತೆಗಳು ಅಂತ ಹೇಳ್ತಾರೆ ಗೊತ್ತಾಯ್ತಾ ಮಧುರೆಯಲ್ಲಿ ಕೃಷ್ಣನ ಜೊತೆಗಿದ್ದರೆ ಗೋಕುಲದಲ್ಲಿ ಎಲ್ಲರೂ ದೇವತೆಗಳು ಸಾಮಾನ್ಯರ ಋಷಿಗಳು ಕೂಡ ಅಲ್ಲ ದೇವತೆಗಳ ಕಕ್ಷೆಯವರು ಇದೆಲ್ಲ ಯೋಚನೆ ಮಾಡಿದರೆ ಸಮಸ್ಯೆ ಪರಿಹಾರ ಮುಕುಂದ ಮಂದಾರ ಕುಂದ ಕರಗೋತ್ತಲ ಚಂಪಕೂರ್ಣ ಪುನ್ನಾಗ ನಾಗ ಬಕುಲಾಂಬುಜ ಪಾರಿಜಾತಾ ಗಂಧೇರ್ಚಿತೆ ತುಳಸಿಕಾಪರಣೇನ ತಸ್ಯಾಹ ಯಸ್ಮಿನ್ ತಪಸ್ಸು ಮನಸೋ ಬಹುಮಾನಯಂತಿ ಇದನ್ನೇ ಆನಂದಾನ್ ಮಂದ ಇಲ್ಲಿ ಶ್ಲೋಕ ಇಟ್ಕೊಂಡಿತ್ತು ಕುಂದ ಮಂದಾರ ನಂದ್ಯಾವರ್ತ ಮೋದಾಂಧದಾನ ತಿಳ್ಕೊಬಿಟ್ಟಿದ್ದಾಚಾರ್ಯ ಇದನ್ನು ಇಟ್ಕೊಂಡು ಶ್ಲೋಕ ಬರ್ತದೆ ವೈಕುಂಠ ವರ್ಣನೆ ಪೂರ್ತಿಯಾಗಿ ನಾವು ವಾಸ್ತುತ್ಯದಲ್ಲಿ ಹಾಕಿದೆ ಶ್ಲೋಕನ ಭಾಗವತ ಶ್ಲೋಕ ರೆಫರೆನ್ಸ್ ಅದಕ್ಕೆ
ಮಂದಾರ, ಕುಂದ, ಕುರವ, ಉತ್ಪಲ, ಚಂಪಕ, ಊರ್ಣ, ಪುನ್ನಾಗ, ನಾಗ, ಬಕುಲ, ಅಂಬುಜ, ಪಾರಿಜಾತಾಃ ಗ್ರಂಥೆ ಅಚ್ಚಿದೆ ತುಳಸಿಕಾಭರಣೇನ ತಸ್ಯಾಹ ತಸ್ಮಿನ್ ತಪಃ ಸುಮನಸೋ ಬಹುಮಾನಯಂತಿ ಅಂತ ಹೇಳಿ ಅಲ್ಲಿಗೆ ನಾಳೆ ಸರ್ ಬಗ್ಗೆ ವಿವರಣೆ. ಭಾಗವತದ ಶ್ಲೋಕಗಳನ್ನು ಸರಿಯಾಗಿ ಓದಿದರೆ ಯಾವ ಕವಿಗಳ ಶ್ಲೋಕನೂ ಆಗಿರೋದಿಲ್ಲ. ಅರ್ಥ ಆಯ್ತಾ? ಲೌಕಿಕದಲ್ಲಿ ಯಾರ್ಯಾರ್ದು ಹತ್ರ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಥರ ಲಿಮಿಟೇಷನ್ ಸಹಜವಾಗಿ ಬಂದ್ಬಿಡುತ್ತೆ. ಆ ಪದಗಳ ರೀತಿಯೇ ಅದು ಕಡಿಮೆ ಆಗಿಬಿಡುತ್ತೆ. ನೀವು ಎಷ್ಟೇ ಪೇಂಟ್ ಹೊಡೆದ್ರೂ ಕೂಡ ಶ್ರೀಗೋಲ್ಡೇ ಹೊರತು ಏನಾಗೋದಿಲ್ಲ. ಅದು ಚಿನ್ನ ಎಷ್ಟೇ ಕೊಡೆಯಾಗಿದ್ದು ಅದು ಶೈನಿಂಗೇ ಬೇರೆ. ಇದು ಕವಿಗಳು ಯಾರು ಆಶ್ಚರ್ಯ ಆದರೆ ಒಬ್ಬ ಕವಿ ಕೂಡ ಹಿಸ್ಟ್ರಿ ಆಫ್ ಇದನ್ನು ಬರೆದವ್ರು ಒಬ್ಬರು ಭಾಗವತದ ಶ್ಲೋಕಗಳು ಉಲ್ಲೇಖ ಮಾಡೋದು. ಯಾಕಂದರೆ ಪುರಾಣ ಅಂತ ಬಿಟ್ಟು ಓದೋದಿಲ್ಲ, ಆದ್ದರಿಂದ ಸ್ವಾರಸ್ಯ ಗೊತ್ತಾಗಲ್ಲ. ಮತ್ತು ಓದಿಬಿಟ್ಟು ಏನಾಗುತ್ತಾಗ ತತ್ರ ಸಾಮೃತ ತೃಪ್ತಸ್ಯ ನಾಣ್ಯತ್ರ ಸ್ಯಾತ್ ರತಿ ಕ್ವಚಿನ್. ಮತ್ತೆ ಅದು ನೋಡಿಬಿಟ್ರೆ ಹಿಮಾಲಯ ನೋಡಿದ್ರೆ ಅವನಿಗೆ ಮೌಂಟ್ ಎವರೆಸ್ಟ್ ಎಲ್ಲ ಬೆಟ್ಟನೂ ಏನು ಕಾಣಿಸುತ್ತೆ? ಕುಳ್ಳಾಗೆ ಕಾಣಿಸುತ್ತೆ. ನೋಡದೇ ಇದ್ದವ್ರಿಗೆ ತಮ್ಮೂರು ದಿಣ್ಣೆನೇ ಭಾರಿ ದೊಡ್ಡ ಮಹಾಪರ್ವತ ಇದ್ದಾಗಲೇ ಯಾರಿಗೆ ಭಾರಿ ಇಷ್ಟಿದೆಯಾ ಅಂತ ಕೇಳ್ತಾರೆ. ನಮ್ಮ ಬೆಟ್ಟದಷ್ಟು ಇದೆಯಾ? ಅದೇ ಸ್ಟ್ಯಾಂಡರ್ಡ್ ಅಲ್ಲಿ, ಬೇರೆ ಸ್ಟ್ಯಾಂಡರ್ಡ್ ಗೊತ್ತಿರೋದಿಲ್ಲ. ಹಾಂ.